ವಂದನೆಗಳು. ವಂದನೆಗಳು. ಓಕೆ. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ. ಕಣ್ಣುಗಳನ್ನು ಮುಚ್ಚುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ರೀತಿಯಾಗಿ ನಿಮ್ಮ ಪಾದ ಸಮ್ಮುಖಕ್ಕೆ ನಾವೆಲ್ಲರೂ ಸೇರಿ ಬಂದು ನಿಮ್ಮ ಅತಿ ಅಮೂಲ್ಯವಾದ ಮಾತುಗಳನ್ನು ಧ್ಯಾನಿಸಲು ಕೇಳಲು ಕೊಟ್ಟಂತ ಈ ಮಹಾಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ಈ ದಿನ ನಾವು ಕೇಳುವಂತ ಮಾತುಗಳನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ನಿಮಗೋಸ್ಕರ ಉನ್ನತವಾಗಿ ಜೀವಿಸುವಂತೆ, ನಿಮಗೋಸ್ಕರ ಅನೇಕ ನಿರ್ಣಯಗಳನ್ನು ತೆಗೆದುಕೊಂಡು ನಿಮ್ಮ ಚಿತ್ತವನ್ನು ನೆರವೇರಿಸುವ ಹಾಗೆ ನಮ್ಮನ್ನು ನೀವು ಬಲಪಡಿಸಿ, ಹೇಳುವಂತ ನನಗೂ ಕೇಳುವಂತ ನಿಮ್ಮ ಮಕ್ಕಳಿಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ಒದಗಿಸಿ ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದಾವರ್ತಿ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ. ಪ್ರೇರೆ, ಈ ಮುಂಜಾನೆ ವೇಳೆಯಲ್ಲಿ ಒಂದು ಒಳ್ಳೆಯ ಸಂದೇಶ, ಒಂದು ಒಳ್ಳೆಯ ಮಾತುಗಳನ್ನ ಸತ್ಯವೇದದಿಂದ ನಾವು ಧ್ಯಾನಿಸೋದಕ್ಕೆ ನಾವು ಸಿದ್ಧರಾಗೋಣ. ಪ್ರೇರೆ, ಕ್ರೈಸ್ತರಾಗಿ ದೀಕ್ಷಾ ಸ್ನಾನವನ್ನ ಹೊಂದಿರುವಂತವರು ಅನೇಕರಾಗಿ ನಾವಿದ್ದೇವೆ. ದೇವರನ್ನು ನಂಬಿದಂತವರಾಗಿ ಅನೇಕರು ನಾವಿದ್ದೇವೆ. ನಾವು ಕ್ರೈಸ್ತರು, ನಾವು ಪರಲೋಕಕ್ಕೆ ಸೇರುವಂತವರು ಅಥವಾ ಸೇವೆ ಮಾಡುತ್ತಿರುವಂತವರು, ಈ ರೀತಿ ಹೇಳುವುದಕ್ಕಿಂತ ಹೆಚ್ಚಾಗಿ ನಾವು ದೇವರನ್ನು ನಂಬಿದವರು ಎನ್ನುವ ಮಾತು ಹೆಚ್ಚಾಗಿ ಆ ಮಾತಿಗೆ ಅಥವಾ ನಮಗೆ, ನಮ್ಮ ಈ ಬದುಕಿಗೆ ಸೆಟ್ ಆಗುವಂತದ್ದಾಗಿದೆ. ನಾವು ದೇವರನ್ನು ನಂಬಿದವರು ಅಂದ್ರೆ ದೀಕ್ಷಾ ಸ್ನಾನ ಕೊಡೋದಕ್ಕಿಂತ ಮುಂಚೆ ಕೊಡುವಂತವ್ರು ಕೇಳುವಂತ ಪ್ರಶ್ನೆಗಳಿವು. ಏನಂತ, ನೀವು ಯೇಸು ಸ್ವಾಮಿಯನ್ನ ನಿಜವಾದಂತ ದೇವರೆಂಬುದಾಗಿ ನಂಬುತ್ತಿದ್ದೀರಾ? ಯೇಸು ಸ್ವಾಮಿ ನಂಬೋದರಿಂದ ಪರಲೋಕಕ್ಕೆ ಸೇರ್ತೀರಾ ಎಂಬುದಾಗಿ ನಂಬ್ತಿದ್ದೀರಾ? ಪಾಪ ವಿಮೋಚನೆ ಆಗತ್ತೆ ಅಂತ ನಂಬ್ತಿದ್ದೀರಾ? ಅಂದ್ರೆ ಈ ಭಯಭಕ್ತಿಗೆ ಅಥವಾ ಈ ಬದುಕಿಗೆ, ಈ ಉಸಿರಿಗೆ, ಈ ಬದಲಾವಣೆಗೆ ಕಾರಣನೇ ನಂಬಿಕೆ. ದೀಕ್ಷಾ ಸ್ನಾನ ಕೊಡಬೇಕಾದ್ರೆ ಕೇಳುವಂತ ಪ್ರಶ್ನೆಗಳೇ ನಂಬುತ್ತಿದ್ದೀರಾ? ಯಾಕಂದ್ರೆ ನಂಬಿಕೆ ಅನ್ನುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದದ್ದು, ಶ್ರೇಷ್ಠವಾದದ್ದು. ಈ ಶ್ರೇಷ್ಠವಾದ ಈ ನಂಬಿಕೆ, ಅಮೂಲ್ಯವಾದಂತಹ ಈ ನಂಬಿಕೆ ನಮಗೆ ದೇವರ ಮೇಲೆ ಇರಬೇಕು ಪ್ರೇರ. ದೇವರ ಮೇಲೆ ಇರಬೇಕು, ಅದು ಬಹಳ ಪ್ರಾಮುಖ್ಯ. ದೇವರ ಮೇಲೆ ನಮಗೆ ನಂಬಿಕೆ ಇರಬೇಕಾಗಿರುವಂತದ್ದು ಎಷ್ಟು ಪ್ರಾಮುಖ್ಯವೋ, ನಮ್ಮ ಮೇಲೆ ದೇವರಿಗೂ ಕೂಡ ನಂಬಿಕೆ ಇರಬೇಕು. ನಾವು ದೇವರನ್ನ ನಂಬಿದ್ದೇವೆ, ವೆರಿ ಗುಡ್. ಮತ್ತೆ ದೇವರು ನಮ್ಮನ್ನು ನಂಬಿದ್ದಾರ? ನಮಗೆ ದೇವರು ಯಾರು ಅಂತ ಗೊತ್ತು, ಯೇಸು ಕ್ರಿಸ್ತರವರು ಯಾರು ಅಂತ ಗೊತ್ತು. ಆದ್ರೆ ಯೇಸು ಕ್ರಿಸ್ತರವರಿಗೆ ನಾವು ಯಾರು ಅಂತ ಗೊತ್ತಾ? ಎಂತ ಪ್ರಶ್ನೆ ಇದು. ಯೇಸು ಕ್ರಿಸ್ತರವ್ರಿಗೆ ನಮ್ಮನ್ನು ಕುರಿತು ತಿಳಿಯದೇ ಇರುವಂತದ್ದೇನು ಅಂತಂದ್ರೆ, ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ, ಯೇಸು ಕ್ರಿಸ್ತರವ್ರಿಗೆ ನಮ್ಮನ್ನು ಕುರಿತು ತಿಳಿಯಬೇಕು ಅಂತಂದ್ರೆ, ನಿನ್ನ ಹೆಸರೇನು, ನಿನ್ನ ತಂದೆ ತಾಯಿಗಳ ಹೆಸರೇನು, ನಿನ್ನ ವಾಸವಾಗುತ್ತಿರುವಂತ ಸ್ಥಿತಿಯ ಹೆಸರೇನು, ಸ್ಥಳದ ಹೆಸರೇನು, ಮನೆ ಹೊಸ ಏನದು ಬಾಡಿಗೆ ಮನೇಲಿ ಇದೆಯಾ, ಸ್ವಂತ ಮನೇಲಿ ಇದೆಯಾ, ಈ ವಿಷಯಗಳನ್ನು ತಿಳಿದುಕೊಳ್ಳಬೇಕಾಗಿರುವಂತ ಅವಶ್ಯಕತೆ ದೇವರಿಗಿಲ್ಲ. ಈ ವಿಷಯಗಳು ನೀನು ಹೇಳಿದರೂ ಹೇಳದೆ ಹೋದರೂ ದೇವರಿಗೆ ಗೊತ್ತು. He knows everything. ಬಟ್ ದೇವರಿಗೆ ನೀನು ಗೊತ್ತಿದ್ಯಾ ಎಂದು ಹೇಳುವಾಗ ಹೇಗೆ ಗೊತ್ತಿರಬೇಕು ಅಂತಂದ್ರೆ, ಹೇಗೆ ನಿನಗೆ ದೇವರು ಗೊತ್ತೋ ಹಾಗೆ ದೇವರಿಗೆ ನೀನು ಗೊತ್ತಾ. ಅಂದ್ರೆ ದೇವರಿದ್ದಾರೆ, ದೇವರು ನನ್ನನ್ನು ಪಾಪದಿಂದ ವಿಮೋಚಿಸುತ್ತಾರೆ, ದೇವರು ನನ್ನನ್ನು ನರಕದ ಬಾಧೆಯಿಂದ ತಪ್ಪಿಸುತ್ತಾರೆ. ಈ ರೀತಿ ನಿನಗೆ ಹೇಗಾದರೆ ದೇವರು ಗೊತ್ತೋ, ಅದೇ ರೀತಿಯಲ್ಲಿ ದೇವರಿಗೆ ನನ್ನ ಮಗನಿದ್ದಾನೆ, ನನ್ನ ಸೇವೆ ಮಾಡುತ್ತಿದ್ದಾನೆ, ನನಗೋಸ್ಕರ ಧೈರ್ಯವಾಗಿ ನಿಂತಿದ್ದಾನೆ,
ಈ ರೀತಿ ದೇವರು ನಿನ್ನನ್ನು ನನ್ನನ್ನು ನಂಬ್ಲಿಕ್ಕೆ ಆಗ್ತಿದೆಯಾ? ಪ್ರೇರೆ, ಈ ದಿನ ಈ ವಿಶ್ವಾಸದ ಜೀವನಕ್ಕೆ ನಂಬಿಕೆ, ನಾವು ದೇವರನ್ನ ನಂಬುವಂಥದ್ದು ಎಷ್ಟು ಪ್ರಾಮುಖ್ಯವೋ, ದೇವರು ಕೂಡ ನಮ್ಮನ್ನು ನಂಬಬೇಕಾಗಿರುವಂತದ್ದು ಅಷ್ಟೇ ಪ್ರಾಮುಖ್ಯ. ಒಂದು ಒಳ್ಳೆಯ ಮಾತನ್ನ ಸತ್ಯವೇದದಿಂದ ನಾವು ನೋಡಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಕ್ಕೆ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯದ 20ನೇ ವಚನದಲ್ಲಿ ಬರೆಯಲ್ಪಟ್ಟಂತ ವಾಕ್ಯದ ಭಾಗವನ್ನ ಓದೋಣ. 5ನೇ ಅಧ್ಯಾಯ 20ನೇ ವಚನ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ದೇವರು ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗೆ. ನಾನೇ ಓದ್ತೇನೆ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಅಪೊಸ್ತಲನಾದಂತ ಪೌಲರವರು ಬರೆಯುತ್ತಿರುವಂತಹ ಈ ಪತ್ರಿಕೆ ನಮ್ಮೆಲ್ಲರಿಗೂ ಗೊತ್ತು. ಏನಂತ ಮಾತನಾಡುತ್ತಿದ್ದಾರೆ ಅಂತಂದ್ರೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಹೇಗಾಗಿದೆಯಾ ಮಿಸ್ಟರ್ ಪೌಲರವರೇ, ನೀವು ಕ್ರಿಸ್ತನಿಗೆ ರಾಯಭಾರಿಗಳೇ ಹಾಗೆ ಹೇಗಾಗಿದ್ದೀರಿ? ನೀವು ಕ್ರಿಸ್ತನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೇಗಾಗಿದ್ದೀರಿ ಅಂತಂದ್ರೆ, ನಾನು ಯೇಸು ಕ್ರಿಸ್ತನನ್ನ ನಿಜ ರಕ್ಷಕನನ್ನಾಗಿ ಅಂಗೀಕರಿಸುವುದರಿಂದ ನಾನು ಕ್ರಿಸ್ತನಿಗೆ ರಾಯಭಾರಿ ಆಗಿದ್ದೇನೆ. ಮತ್ತೆ ನಾನು ಕ್ರಿಸ್ತನನ್ನು ನಿಜವಾದಂತ ದೇವರೆಂಬುದಾಗಿ ರಕ್ಷಕನನ್ನಾಗಿ ಅಂಗೀಕರಿಸಿರುವುದರಿಂದ ನಾನು ಕ್ರಿಸ್ತನಿಗೆ ರಾಯಭಾರಿಯಾಗಿದ್ದೇನೆ. ಇದೇ ಉತ್ತರವನ್ನ ಇನ್ನೊಂದು ರೀತಿಯಾಗಿ ನಾವು ಮಾತನಾಡಿಕೊಳ್ಳೋಣ. ಇದೇ ಉತ್ತರವನ್ನ ಪೌಲರವರನ್ನ ಕೇಳಿದ್ರೆ ಪೌಲರು ಕೊಡುವಂತ ಸಮಾಧಾನವೇನು ಗೊತ್ತಾ? ಕ್ರಿಸ್ತನು ನನ್ನನ್ನು ನಂಬಿರುವುದರಿಂದ ನಾನು ಕ್ರಿಸ್ತನಿಗೆ ರಾಯಭಾರಿ ಆಗಿದ್ದೇನೆ. ಅರ್ಥ ಆಯ್ತಿದ್ಯಾ? ನಾನು ಕ್ರಿಸ್ತನನ್ನ ನಂಬಿರೋದ್ರಿಂದ ಕ್ರಿಸ್ತನಿಗೆ ರಾಯಭಾರಿ ಆಗಿದ್ದೇನೆ ಎನ್ನುವಂಥದ್ದು ಏನಂತಾರೆ, ಸ್ಟಾರ್ಟಿಂಗ್ ಪೊಸಿಷನ್. ಅದು ಉತ್ತರ ಹೇಳುವಂತವರು ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲಿರುವಂತವ್ರು ಹೇಳುವಂತ ಉತ್ತರ. ಕ್ರಿಸ್ತನಲ್ಲಿ ಸ್ಥಿರವಾಗಿ ನಿಂತ ನಂತರ, ಕ್ರಿಸ್ತನಲ್ಲಿ ಅನುಭವಗಳನ್ನ ತೆಗೆದುಕೊಂಡ ನಂತರ, ಕ್ರಿಸ್ತನ ಕುರಿತಾದಂತ ರುಚಿ ನಮ್ಗೆ ತಿಳಿದು ಬಂದ ನಂತರ ನಾವು ಹೇಳುವಂತ ಮಾತೇನಂತಂದ್ರೆ, ಕ್ರಿಸ್ತನು ನನ್ನನ್ನು ನಂಬಿರುವುದರಿಂದ ನಾನು ಕ್ರಿಸ್ತನಿಗೆ ರಾಯಭಾರಿ ಆಗಿದ್ದೇನೆ. ಪ್ರೇರೆ, ಈ ದಿನ ನಾವೆಲ್ಲರೂ ಕೂಡ ದೇವರನ್ನ ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ನಂಬಿದ್ದೇನೆ, ದೇವರೇ ನಿನಗೋಸ್ಕರ ಬದುಕುತ್ತೇನೆ, ನಿನಗೋಸ್ಕರ ಜೀವಿಸುತ್ತೇನೆ ಎಂಬುದಾಗಿ ದೃಢವಾದಂತ ಅನೇಕ ಮಾತುಗಳನ್ನ ನಾವು ಹೇಳಿದಾಗ್ಯೂ ದೇವರು ನಮ್ಮನ್ನ ನಂಬುತ್ತಿದ್ದಾರ? ದೇವರು ನಮ್ಮನ್ನ ನಂಬಲಿಕ್ಕಾಗ್ತಿದ್ಯಾ? ದೇವರಿಗೆ ನಮ್ಮ ಮೇಲೆ ನಂಬಿಕೆ ಇದೆಯಾ? ಪ್ರೇರೆ, ಕೆಲವೊಬ್ಬರ ಮೇಲೆ ನಮ್ಗೆ ನಂಬಿಕೆ ಇರುತ್ತೆ. ಎಂಥ ನಂಬಿಕೆ ಅವರ ಮೇಲೆ ಅಂತಂದ್ರೆ, ಯಾರಾದ್ರೂ 3ನೇ ವ್ಯಕ್ತಿ ಬಂದ್ಬಿಟ್ಟು ಈ ರೀತಿ ನಿನ್ನ ಫಾರ್ ಎಕ್ಸಾಂಪಲ್, ನೀವ್ ಯಾರನ್ನಾದ್ರೂ ಹೆಚ್ಚಾಗಿ ನಂಬಿರ್ತೀರಲ್ಲ, ಅವನು ಕುಡಿತಿರುವಂತದ್ದನ್ನ ನಾನ್ ನೋಡ್ದೆ ಅಂತಂದ್ರು ಅನ್ಕೊಳ್ಳಿ. ಕುಡಿತಿದ್ದಾನೆ, ಡ್ರಿಂಕ್ಸ್ ಮಾಡ್ತಿದ್ದಾನೆ, ನಾನ್ ನೋಡ್ದೆ. ಅವನ ಮೇಲೆ ನಮ್ಗೆ ನಂಬಿಕೆ ಇದ್ದಾಗ ನಾವ್ ಹೇಳುವಂತ ಮಾತೇನು ಗೊತ್ತಾ? ನೀನ್ ಏನ್ ಹೇಳು ನಂಬ್ತೀನಿ, ಆದ್ರೆ ಅವ್ನು ಕುಡಿತಿದ್ದಾನೆ ಅಂತ ಹೇಳ್ಬೇಡ, ನಾನ್ ನಂಬಲ್ಲ. ನೀನೊಂದ್ ವೇಳೆ ಅವ್ನು ಕುಡಿಯುತ್ತಿದ್ದಾನೆ ಅಂತ ನೀನ್ ಹೇಳುದಾದ್ರೆ ನಾನ್ ನಂಬಲ್ಲ. ಯಾಕಂತಂದ್ರೆ ಅವ್ನು ಕುಡಿಯಲ್ಲ, ನನಗ್ ಗೊತ್ತು ಅವನ ಮೇಲೆ ನನಗಿರುವಂತ ನಂಬಿಕೆ. ಈಗ ದೇವರಿಗೂ ಕೂಡ ಪ್ರಿಯರೇ, ನಮ್ಮ ಮೇಲೆ ನಂಬಿಕೆ ಇರಬೇಕಾಗಿರುವಂತದ್ದು ಬಹಳ ಪ್ರಾಮುಖ್ಯ. ಆ ನಂಬಿಕೆ ಎಂಥ ನಂಬಿಕೆ ಆಗಿರ್ಬೇಕು ಅಂತಂದ್ರೆ, ಅಮೂಲ್ಯವಾದಂತ ನಂಬಿಕೆ ಆಗಿರ್ಬೇಕು, ಶ್ರೇಷ್ಠವಾದ ನಂಬಿಕೆ ಆಗಿರಬೇಕು, ಉನ್ನತವಾದಂತ ನಂಬಿಕೆ ಆಗಿರಬೇಕು. ಎಂಥ ನಂಬಿಕೆ ಅಂತಂದ್ರೆ, ಯೇಸು ಕ್ರಿಸ್ತನು ನಿಮ್ಮನ್ನು ನೋಡಿ ಹೇಳುವವರಾಗಿರಬೇಕು, ಹಿ ಈಸ್ ಮೈ ಅಂಬಾಸಿಡರ್. ಈತನು ನನ್ನ ರಾಯಭಾರಿ, ನನ್ನ ಸೇವೆಗಾಗಿ, ನನ್ನ ಸುವಾರ್ತೆಗಾಗಿ, ನನ್ನ ಒಂದು ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಭೂಲೋಕದಲ್ಲಿರುವಂತಹ ರಾಯಭಾರಿ ಎಂಬುದಾಗಿ ಕ್ರಿಸ್ತನು ನಮ್ಮನ್ನು ನೋಡಿ ಹೇಳಿಕೊಳ್ಳೋರಾಗಿರ್ಬೇಕು. ಬೇರೆ, ನಾವು ದೇವರನ್ನ ನಂಬಿದ್ದೇವೆ, ಇಟ್ಸ್ ಅ ವೆರಿ ಗುಡ್ ಥಿಂಗ್. ದೇವರು ನಮ್ಮನ್ನು ನಂಬೋದಕ್ಕೆ ಆಗ್ತಿದೆಯಾ? ದೇವರು ನಮ್ಮನ್ನ ನಂಬುವಂತ ಕೆಲಸಗಳನ್ನ ನಾವು ಮಾಡ್ತಿದ್ದೇವ? ದೇವರ ಚಿತ್ತವನ್ನು ತಿಳಿದುಕೊಂಡು ದೇವರ ಚಿತ್ತಕ್ಕೆ ಅನುಗುಣವಾಗಿ ಜೀವಿಸ್ಲಿಕ್ಕೆ ನಮ್ಮಿಂದ ಆಗ್ತಿದೆಯಾ ಪ್ರಿಯರೇ? ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ
ಒಂದು ಭಕ್ತನನ್ನ ನಾವೊಮ್ಮೆ ಪರಿಶೀಲಿಸೋಣ ಪ್ರಿಯರೇ. ಒಂದು ಭಕ್ತನನ್ನ ನಾವು ನೋಡೋಣ. ಆದಿಕಾಂಡ 5ನೇ ಅಧ್ಯಾಯದ 21ನೇ ವಚನದಿಂದ ಓದೋಣ. ಆದಿಕಾಂಡ 5ನೇ ಅಧ್ಯಾಯ 21ನೇ ವಚನದಿಂದ ಓದೋಣ. ಹಾನೋಕನು 65 ವರ್ಷದವನಾದಾಗ ಮೆತುವೇಲನನ್ನು ಪಡೆದನು. ಮೆತುವೇಲನು ಹುಟ್ಟಿದ ಮೇಲೆ ಹಾನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದನು. ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಮುಂದಕ್ಕೆ ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹಾನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವರನ್ನು ಕರೆದು ಕೊಂಡದ್ದರಿಂದ ಕಾಣದೆ ಹೋದನು. ಓಕೆ, ಇಲ್ಲಿ ಹಾನೋಕನು ನಮಗೆ ಕಾಣಿಸ್ತಿದ್ದಾನೆ ಪ್ರೇರೆ. ಹಾನೋಕನು 65 ವರ್ಷದವನಾದಾಗ ಮೆತುಶೇಲನನ್ನು ಪಡೆದನು. ಮೆತುಶೇಲನು ಹುಟ್ಟಿದ ಮೇಲೆ ಹಾನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹಾನೋಕನು ಬದುಕಿದಂತ ಕಾಲ ಎಷ್ಟು? 365 ವರ್ಷ. 365 ವರ್ಷ ಅಂದ್ರೆ ತನ್ನ ಲೈಫ್ ಸ್ಪ್ಯಾನ್ 365 ಇಯರ್ಸ್ 365 ವರ್ಷವಾದರೆ ಆ 365 ವರ್ಷದಲ್ಲಿ 300 ವರ್ಷ ಏನ್ ಮಾಡಿದಾನೆ ಅಂತ ದೇವ್ರು ಬರ್ಸಿದಾರೆ ಹೇಳಿ. ಏನ್ ಮಾಡಿದಾರೆ? ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ದೇವರ ಸಹವಾಸದಲ್ಲಿ 300 ವರ್ಷ ಬದುಕಿದನು. ದೇವರ ಸೇವೆಯಲ್ಲಿ 300 ವರ್ಷ ಬದುಕಿದನು. ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ಸಹವಾಸದಲ್ಲಿ 300 ವರ್ಷ ಬದುಕಿದನು. 300 ವರ್ಷ ಬದುಕಿದ ನಂತರ 365 ವರ್ಷದಲ್ಲಿ ಈ ಲೋಕವನ್ನು ಬಿಟ್ಟನು. ಅದರ ಹಿಂದೆ ಆದ್ರೂ ಅದರ ಮುಂದೆ ಆದ್ರೂ ನೋಡಿ ಪ್ರೇರೆ, ವರ್ಷಗಳು ಜಾಸ್ತಿ ಇರ್ತವೆ ಹೊರತು ಕಡಿಮೆ ಇರಲ್ಲ. ಆಯುಷ್ಕಾಲ ಜಾಸ್ತಿ ಇರುತ್ತೆ ಹೊರತು ಕಡಿಮೆ ಇರಲ್ಲ. ಅಷ್ಟೇ ಯಾಕೆ, ಹನೋಕನ ಮಗನಾಗಿರುವಂತ ಮೆತುಶೇಲನ್ ಎಷ್ಟು ವರ್ಷ ಬದುಕಿದಾನೆ ನೋಡಿ. 27ನೇ ವಚನ. ಎಷ್ಟು ವರ್ಷ ಬದುಕಿದಾನೆ? ಅವನು ಒಟ್ಟು 969 ವರ್ಷ ಬದುಕಿ ಸತ್ತನು. 969 ವರ್ಷ ಬದುಕಿ ಸತ್ತನು. ಅಂದ್ರೆ ನಿಯರ್ಲಿ ಟು 1000 ಇಯರ್ಸ್. 1000 ವರ್ಷ. 1000 ವರ್ಷ ಹೆಚ್ಚು ಕಡಿಮೆ ಬದುಕಿದಾನೆ ಪ್ರಿಯರೇ. ಯಾರು? ಹಾನೋಕನಿಗೆ ಹುಟ್ಟಿದಂತ ಮೆತುಶೇಲ. ಆದ್ರೆ ಹಾನೋಕನ ಅಷ್ಟು ವರ್ಷ ಬದುಕಿಲ್ಲ. ಹಾನೋಕನ ಅಷ್ಟು ವರ್ಷ ಉಳಿದಿಲ್ಲ. ಕಾರಣ ಏನೋ ಗೊತ್ತಾ? ಹಾನೋಕನು ದೇವರೊಂದಿಗೆ ಸಹವಾಸದಲ್ಲಿದ್ದದಕ್ಕೆ. ಅರ್ಥ ಆಯ್ತಿದ್ಯಾ? ಹಾನೋಕನು ದೇವರೊಂದಿಗೆ ಸಹವಾಸದಲ್ಲಿದ್ದದ್ದಕ್ಕೆ ದೇವರು ಹೆಚ್ಚಾಗಿ ಭೂಮಿ ಮೇಲೆ ಬಿಡ್ಲಿಕ್ಕೆ ದೇವರಿಗೆ ಇಷ್ಟ ಆಗಿಲ್ಲ. ಎಷ್ಟು ದಿನ ಇರ್ತೀಯ ಭೂಮಿ ಮೇಲೆ? ಬಂದ್ಬಿಡು. ದೇವರ ಸೇವೆಯಲ್ಲಿ ಹೆಚ್ಚಾಗಿ ನಾವು ಇರ್ತೀವಿ ಅಂತ ಅಂದ್ಕೊಳ್ಳಿ. ದೇವರು ಹೆಚ್ಚಾಗಿ ನಿನ್ನನ್ನು ಇನ್ನೂ ಬಲವಾಗಿ ಉಪಯೋಗಿಸ್ಕೊಳ್ಬೇಕೆನ್ನುವುದಕ್ಕಿಂತ ಹೆಚ್ಚಾಗಿ ದೇವರು ಏನ್ ಯೋಚನೆ ಮಾಡ್ತಾರೆ ಗೊತ್ತಾ? ನಿನ್ನಂತವ್ರು ಇನ್ನೊಂದು 10 ಜನನ ಹುಟ್ಟಿಸ್ಬಿಟ್ಟು ನಿನ್ನನ್ನು ಪ್ರೇರಣೆಯಾಗಿಟ್ಟು 10 ಜನರನ್ನ ಉಳಿಸ್ಬಿಟ್ಟು ನಿನ್ನ ಕರ್ಕೊಂಡ್ ಬರೋದಕ್ಕೆ ದೇವರು ಇಷ್ಟಪಡ್ತಾರೆ. ಯಾಕೆಂತಂದ್ರೆ ನೀನು ನನ್ನೊಂದಿಗೆ ಸಹವಾಸದಲ್ಲಿದೀಯ. ನೀನ್ ಏನ್ ಮಾಡ್ತಿದೀಯ ಏನ್ ಮಾಡ್ತಿಲ್ಲ ಅದ್ ನನಗ್ ಬೇಡ. ನಿನ್ನ ಸಹವಾಸ ನನಗೆ ಬಹಳ ಪ್ರಾಮುಖ್ಯ. ನಿನ್ನ ಪ್ರೀತಿ ನನಗೆ ಬಹಳ ಪ್ರಾಮುಖ್ಯ. ನಾನು ಹೇಗಾದ್ರೆ ನಿನ್ನನ್ನು ಪ್ರೀತಿ ಮಾಡಿ ನೀನು ಕೇಳುವುದಕ್ಕಿಂತ ಮುಂಚೆನೆ ಈ ಸಮಸ್ತ ಸೃಷ್ಟಿಯನ್ನು ಉಂಟು ಮಾಡಿ ನಿನ್ನ ಕೈಗಳಿಗೆ ಕೊಟ್ಟಿದ್ದೇನೋ, ನೀನು ಕೂಡ ನನ್ನ ಸೇವೆಯಲ್ಲಿ ಅಷ್ಟೇ ಆಸಕ್ತಿಯನ್ನ, ನನ್ನ ಕೆಲಸದಲ್ಲಿ ಅಷ್ಟೇ ನಂಬಿಕೆಯನ್ನ ನೀನ್ ತೋರಿಸುವುದಾದರೆ ನಿನ್ನನ್ನು ನಾನು ಭೂಮಿಯ ಮೇಲೆ ಎಷ್ಟೋ ಕಾಲ ನಾನು ಉಳಿಸೋದಿಲ್ಲ. ಕರ್ಕೊಳ್ತೇನೆ, ಬಂದ್ಬಿಡು. ಯಾಕೆಂದ್ರೆ ನೀನು ಮಾಡಿದ ಕೆಲಸ, ನನ್ನೊಂದಿಗೆ ಇರುವಂತ ಸಹವಾಸ ನನಗೆ ಇಷ್ಟ ಆಯ್ತು. ಹಾನೋಕನು ದೇವರೊಂದಿಗೆ ಸಹವಾಸದಲ್ಲಿದ್ದಾನಂತೆ ಪ್ರಿಯ. ದೇವರ ಹಾನೋಕನನ್ನ ಕರೆದಿಲ್ಲ. ಅರ್ಥ ಆಗ್ತಿದ್ಯಾ? ಈ ದಿನ ಸಭೆಗಳಲ್ಲಿ ಪವಿತ್ರಾತ್ಮನೆ ಬಾ, ಇಳಿದು ಬಾ, ನೀನು ಬರ್ಬೇಕು, ಬಂದಿಲ್ಲ ಅಂತಂದ್ರೆ ಹೆಂಗೆ, ನೀನು ಬಾ 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 ಅಂತ ಕರೆದು 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 ಕೂಗಾಡ್ತಾರೆ, ಎಗರಾಡ್ತಾರೆ, ಕಿರ್ಚಾಡ್ತಾರೆ. ಕೂಗಾಡಕ್ಕೆ ಯೇಸು ಸ್ವಾಮಿ ಬರ್ಬೇಕಾ? ಕೂಗಾಡಕ್ಕೆ ಪವಿತ್ರಾತ್ಮ ಬರ್ಬೇಕಾ? ಯೇಸು ಕ್ರಿಸ್ತನು ಪವಿತ್ರಾತ್ಮನು ಕೂಗಾಡ್ಲಿಕ್ಕಲ್ಲ ಪ್ರಿಯರೇ ಬರಬೇಕಾಗಿರುವಂತದ್ದು. ನಾವು ಕರೆಯಬೇಕಾಗಿರುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ದೇವರೇ ನಮ್ಮನ್ನ ಕರೆಯಬೇಕು. ಯಾವಾಗ ಅದು ಸಾಧ್ಯವೋ ಗೊತ್ತಾ? ದೇವರ ಮೇಲೆ ನಿನಗೆ
ದೇವರಿಗೆ ನಿನ್ನ ಮೇಲೆ ನಂಬಿಕೆ ಬರಬೇಕು. ದೇವರು ನಿನ್ನನ್ನು ನಂಬಬೇಕು. ದೇವರು ನಿನ್ನನ್ನು ತಿಳಿದುಕೊಳ್ಳಬೇಕು, ಅರಿಯಬೇಕು. ಗಾಡ್ ಶುಡ್ ನೋ ಯು. ಗಾಡ್ ಶುಡ್ ನೋ ಯು. ಗೊತ್ತಿಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಗೊತ್ತಿಲ್ಲ ಅಂತಂದ್ರೆ ಪ್ರಯೋಜನವಿಲ್ಲ. ಬೈಬಲ್ ಕಾಲೇಜಲ್ಲಿ ಇರ್ಬೇಕಾದ್ರೆ 300 ಜನ ಇದ್ವಿ. 300 ಜನ. 300 ಜನರ ಬಗ್ಗೆ 300 ಜನರನ್ನು ಕುರಿತು ಅಲ್ಲಿರುವಂತ ಹಿರಿಯರಿಗೆ ಗೊತ್ತು. ಅಂದ್ರೆ ಅವ್ರು ಯಾವ ಊರಿಂದ ಬಂದಿದ್ದಾರೆ, ಅವರ ತಂದೆ ತಾಯಿಗಳೆಂತ ಪರಿಸ್ಥಿತಿಯಲ್ಲಿದ್ದಾರೆ, ಫೀಸ್ ಕಟ್ಲಿಕ್ಕೆ ಆಗಲ್ವಾ, ಈ ರೀತಿ ಅವ್ರ ಕುರಿತಾದಂತ ಎಲ್ಲಾ ವಿಷಯಗಳು ಗೊತ್ತು. 300 ಮಂದಿ 300 ಮಂದಿ ಎಲ್ಲಾ ಬಯೋಡೇಟಾ ಅವ್ರಿಗಿದೆ. ಆದ್ರೆ 300 ಮಂದಿಯ ಬಯೋಡೇಟಾ ಇದೆ ಅಂತ ಹೇಳೋದಕ್ಕಿಂತ ಕೆಲವರನ್ನು ಕುರಿತು ಅವರು ಏನಾದ್ರು ಕೆಲಸ ಹೇಳ್ಬೇಕಂದ್ರೆ ಫಸ್ಟ್ ಒಂದ್ 5-6 ಹೆಸರುಗಳು ಬರ್ತವೆ. ಅವ್ರ ಕೆಲ್ಸ ಯಾವ್ದಾದ್ರು ಹೇಳ್ಬೇಕು ಅಂತಂದ್ರೆ ಫಸ್ಟ್ ಒಂದ್ 5-6 ಹೆಸರುಗಳು ಬರ್ತವೆ. ಅದಾದ್ಮೇಲೆ ಇನ್ನೊಂದ್ 5 ಹೆಸರುಗಳು ಬರ್ತವೆ. ಫಸ್ಟ್ 5 ಹೆಸರುಗಳು, ನಂತರ ಇನ್ನೊಂದ್ 5 ಹೆಸರುಗಳು. ಆಮೇಲೆ ನಿನ್ ಕಣ್ಮುಂದೆ ಹೋಗಿ ನಿಂತ್ಕೊಂಡ್ರು ಕೂಡ ನಿನ್ ಹೆಸರು ಅವ್ರಿಗೆ ನೆನಪು ಬರಲ್ಲ. ಅರ್ಥ ಆಗ್ತಿದ್ಯಾ ಪ್ರಿಯರೇ? ಅಂದ್ರೆ ದೇವರ ಸೇವೆ ಮಾಡುವಂತವ್ರು ಯಾರು ಅಂತ ಹೇಳಿದ ತಕ್ಷಣ ಫಸ್ಟ್ ನೆನಪು ಬರಬೇಕಾಗಿರುವಂತವ್ರಲ್ಲಿ ನಾವಿದ್ದೇವ? ಭೂಮಿಯ ಮೇಲೆ ದೇವರೇ ನಿನಗೋಸ್ಕರ ಬದುಕ್ತಿರುವಂತವ್ರು ಯಾರು ಎಂಬುದಾಗಿ ಸೈತಾನನ್ನು ಹೋಗ್ಬಿಟ್ಟು ಪರಲೋಕದಲ್ಲಿ ಕೇಳಿದ ತಕ್ಷಣ ನನಗೋಸ್ಕರ ಬದುಕ್ತಿರುವಂತವ್ರು ಇಂಥವ್ರು ಅಂತ ಹೇಳ್ಬೇಕಂದ್ರೆ ಅಂತವ್ರ ಲೆಕ್ಕದಲ್ಲಿ ನಾವಿದ್ದೇವ? ಇಲ್ಲ ದೇವ್ರ, ಇಲ್ಲ ಸರ್, ಇಲ್ಲ ಬ್ರದರ್, ನಾನ್ ದೇವ್ರನ್ನ ಹೆಚ್ಚಾಗಿ ನಂಬ್ತಿದ್ದೇನೆ ಅಂತ ಹೇಳಿದ್ರೆ ವೆರಿ ಗುಡ್. ದೇವ್ರನ್ನ ನೀನ್ ನಂಬ್ತಿದ್ಯಾ ಸರ್, ವೆರಿ ಗುಡ್, ವೆರಿ ಅಪ್ರಿಶಿಯೇಟೆಡ್. ದೇವರು ನಿನ್ನನ್ನ ನಂಬ್ಲಿಕ್ಕೆ ಆಗ್ತಿದ್ಯಾ? ಭೂಮಿಯ ಮೇಲೆ ನನಗೋಸ್ಕರ ಬದುಕುತ್ತಿರುವಂತವರಲ್ಲಿ ಈತನು, ನನ್ನಲ್ಲಿ ಸಹವಾಸ ಉಳ್ಳವರಲ್ಲಿ ಈತನು ಶ್ರೇಷ್ಠನು ಎಂಬುದಾಗಿ ದೇವರು ನಿನ್ನನ್ನ ನಂಬ್ಲಿಕ್ಕೆ ಆಗ್ತಿದ್ಯಾ? ಅನೋಕನಿಗೆ ಓದಕ್ಕೆ ಬರುತ್ತಾ ಇಲ್ವಾ ಗೊತ್ತಿಲ್ಲ, ಬರೆಯಕ್ಕೆ ಬರುತ್ತಾ. ಆ ಕಾಲದಲ್ಲಿ ಲಿಪಿ ಇಲ್ಲ ಬಿಡಿ, ಆ ಕಾಲದಲ್ಲಿ ಇಲ್ಲ. ಬಟ್ ಆದ್ರೂ ಸಹವಾಸ ದೇವರ ಸಮ್ಮುಖದಲ್ಲಿ ದೇವರೊಂದಿಗೆ ಇರಬೇಕು ಎಂಬಂತಹ ಒಂದು ಪ್ರೀತಿ ಇದೆ ನೋಡಿ ಪ್ರೇರೆ. ಅದು ಬಹಳ ಪ್ರಾಮುಖ್ಯವಾದದ್ದು, ಅದು ಬಹಳ ಶ್ರೇಷ್ಠವಾದದ್ದು. ದಿನ ದೇವರೊಂದಿಗೆ ಇರಬೇಕೆಂಬುದಾಗಿ ಎಷ್ಟು ಜನ ನಾವು ಅಂದುಕೊಳ್ತಿದ್ದೇವೆ? ದೇವರು ನಮ್ಮನ್ನ ನಂಬಿದಾರ ದೇವರು ನಮ್ಮನ್ನ ನಂಬಬೇಕು ಪ್ರೇರೆ. ನಾವು ದೇವರನ್ನ ನಂಬೋದು ದೊಡ್ಡ ವಿಷಯ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ನಂಬಬೇಕು. ದೇವರು ನಮ್ಮನ್ನು ನಂಬಿದರೇನೆ ಅದ್ಭುತಗಳು ನಡೀತವೆ. ದೇವರು ನಮ್ಮನ್ನು ನಂಬಿದರೇನೆ ಸೂಚಕ ಕಾರ್ಯಗಳು ನಡೀತವೆ. ಈ ದಿನಮಾನಗಳಲ್ಲಿ ಅದ್ಭುತಗಳು ಸೂಚಕ ಕಾರ್ಯಗಳು ನಡೀತವೆ. ಹಾಗಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಕುಂಟ್ರನ್ನ ಎಗರಾಡತರ, ಕುರುಡ್ರನ್ನ ಕಾಣ್ತಾರ ಅಂತ ಸೂಚಕ ಕಾರ್ಯಗಳೆಲ್ಲ ನಿನ್ನ ಜೀವನದಲ್ಲಿ ವೈಯಕ್ತಿಕವಾಗಿ ದೇವರು ಮಾಡುವಂತ ಅದ್ಭುತಗಳು. ಹಾಗಾಗಬೇಕು ಅಂತಂದ್ರೆ ಮೊದಲು ನೀನು ದೇವರನ್ನ ನಂಬಬೇಕು, ನಂತರ ದೇವರು ನಿಮ್ಮನ್ನ ನಂಬಬೇಕು. ಅದೇ ರೀತಿಯಲ್ಲಿ ಮತ್ತೊಂದು ಸಂದರ್ಭವನ್ನ ನಾವು ಸತ್ಯವೇದದಲ್ಲಿ ನೋಡುವಾಗ ಅರಣ್ಯಕಾಂಡ 12ನೇ ಅಧ್ಯಾಯ. ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ 7ನೇ ವಚನವನ್ನ ಓದೋಣ. 12ನೇ ಅಧ್ಯಾಯ 7ನೇ ವಚನ. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಓಕೆ, ಅವನ ಸಂಗಡ ಮೋಶೆ ಬಗ್ಗೆ ನನಗ್ ಗೊತ್ತು. ದೇವರು ಕೊಡ್ತಿರುವಂತ ಸ್ಟೇಟ್ಮೆಂಟ್ ಪ್ರೇರೆ. ಇದು ದೇವರು ಕೊಡ್ತಿರುವಂತ ಸ್ಟೇಟ್ಮೆಂಟ್, ಬೇರೆ ಯಾರೋ ಅಲ್ಲ. ಮನುಷ್ಯರು ಕೊಡ್ತಿರುವಂತ ಸ್ಟೇಟ್ಮೆಂಟ್ ಅಲ್ಲ. ಮೋಶೆ ಅಣ್ಣನ ಆಗಿರುವಂತ ಆರೋನನು ಕೊಡ್ತಿರುವಂತ ಸ್ಟೇಟ್ಮೆಂಟ್ ಅಲ್ಲ, ದೇವರೇ ಕೊಡ್ತಿರುವಂತ ಸ್ಟೇಟ್ಮೆಂಟ್. ಐ ನೋ ಅಬೌಟ್ ಮೈ ಸನ್. ನನ್ನ ಸೇವಕನನ್ನು ಕುರಿತು, ನನ್ನ ಮಗನನ್ನು ಕುರಿತು ನನಗ್ ಗೊತ್ತು. ಐ ನೋ ಅಬೌಟ್ ಮೋಸಸ್. ನನಗೆ ಗೊತ್ತು. ನೀನ್ ಏನ್ ಬಂದು ನನಗೆ ಹೇಳ್ಬೇಕಾರಂತ ಅವಶ್ಯಕತೆ ಇಲ್ಲ. ನೀನ್ ಬಂದು ನನಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾರಂತ ಅವಶ್ಯಕತೆ ನನಗಿಲ್ಲ. ಐ ನೋ. ಅದಕ್ಕೆ ಹೇಳಿದೆ, ದೇವರು ನನಗೆ ಗೊತ್ತಾಗಬೇಕಾದಂತದಕ್ಕಿಂತ ಹೆಚ್ಚಾಗಿ ದೇವರಿಗೆ ನಾವು ತಿಳಿದಿರಬೇಕು. ದೇವರಿಗೆ ನೀವ್ ಯಾರು ಅಂತ ಗೊತ್ತಿರಬೇಕು, ನಾವ್ ಯಾರು ಅಂತ ದೇವರಿಗೆ ಗೊತ್ತಿರಬೇಕು ಪ್ರಿಯರೇ. ಅದಕ್ಕೆ ಹೇಳ್ತಿದ್ದಾರೆ ನೋಡಿ, ಮತ್ತೆ ಓದೋಣ. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ
ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತನಾಡುವುದಕ್ಕೆ ಭಯ ಪಡಬೇಕಾಗಿತ್ತು. ನೋಡಿ ಪ್ರಿಯರೇ, ದೇವರು ನಮ್ಮ ಪಕ್ಷದಲ್ಲಿ ನಿಂತಾಗ ನಮಗೆ ಸಿಗುವಂತ ಬಲವು ಇಂಥದ್ದು. ದೇವರು ನಮ್ಮ ಪಕ್ಷದಲ್ಲಿ ನಿಂತಾಗ ಪ್ರೇರೆ, ದೇವರು ನಮ್ಮನ್ನು ಧೈರ್ಯ ಪಡಿಸುವಂತ ರೀತಿ ಎಷ್ಟು ಶ್ರೇಷ್ಠವಾಗಿರುತ್ತೆ ಅಂತಂದ್ರೆ, ನೀವು ನನ್ನ ಸೇವಕನಾದ ಮೋಶೆ ಬಗ್ಗೆ ಮಾತನಾಡಬೇಕಾದಾಗ ಯೋಚನೆ ಮಾಡ್ಬೇಕಿತ್ತು. ನಮಗೆ ನ್ಯಾಯ ತೀರಿಸೋದಕ್ಕೆ ಬರುವ ಆತನು ದೇವರೇ ಪ್ರೇರೆ. ಭೂಮಿಯ ಮೇಲೆ ನನಗೆ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಯೋಚನೆ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ದೇವರ ಮೇಲೆ ನಿಮ್ಮ ಭಕ್ತಿ ಸರಿಯಾದದ್ದಾದರೆ, ದೇವರು ನಿನ್ನನ್ನು ನಂಬುವುದಾದರೆ, ದೇವರು ನಿನ್ನನ್ನು ಕರೆಯುವುದಾದರೆ, ದೇವರನ್ನು ನೀನು ದೃಷ್ಟಿಸುವುದಾದರೆ ನಿನಗೆ ಅನ್ಯಾಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ನ್ಯಾಯ ತೀರಿಸುವ ಆತನು ದೇವರೇ. ಪ್ರಿಯರೇ, ಮೋಶೆ ತನ್ನ ಮನೆಯಲ್ಲೆಲ್ಲಾ ನಂಬಿಗಸ್ತನಂತೆ ಪ್ರಿಯರೇ. ತನ್ನ ಮನೆ ಅನ್ನುವಂಥದ್ದ ಸಭೆ ಎನ್ನುವಂತ ಮನೆ ಆದರೆ, ಭೂಮಿ ಎನ್ನುವಂತ ಮನೆ ಆದರೆ, ಆ ಮನೆಯಲ್ಲಿ ನಂಬಿಗಸ್ತನು ಯಾರಾದ್ರೂ ಇದಾರ ಅಂತಂದ್ರೆ ಅದು ಮೋಶೆ ಅಂತ. ಯಾರು ನಂಬ್ತಿದ್ದಾರೆ? ಮೋಶೆ ನಂಬಿಗಸ್ತನಂತ ನಂಬುತ್ತಿರುವಂತವ್ರು ಯಾರು? ದೇವರು. ಮೋಶೆ ನಂಬಿಗಸ್ತನಂತ ನಂಬುತ್ತಿರುವಂತವ್ರು ಯಾರು ಗೊತ್ತಾ? ದೇವರೇ ನಂಬುದ ಮೇಲೆ ನಾವ್ಯಾರು ಪ್ರಿಯರೇ ಮೋಶೆ ಬಗ್ಗೆ ಕ್ವಶನ್ ಮಾಡ್ಲಿಕ್ಕೆ? ದೇವರೇ ನಮ್ಮನ್ನು ನಂಬಿದ ಮೇಲೆ ಮನುಷ್ಯರು ಯಾರು ಪ್ರೇರೆ ಕ್ವಶನ್ ಮಾಡ್ಲಿಕ್ಕೆ? ಮನುಷ್ಯರು ಯಾರು ನಮ್ಮನ್ನ ಕೇಳಲಿಕ್ಕೆ? ಮನುಷ್ಯರು ಯಾರು ನಮ್ಮನ್ನ ಬೆರಳೆತ್ತಿ ತೋರಿಸ್ಲಿಕ್ಕೆ? ನೋ ಚಾನ್ಸ್. ಯಾಕೆಂತಂದ್ರೆ ನನ್ನನ್ನು ನಂಬಿದ ಆತನು ಸರ್ವಲೋಕವನ್ನು ಉಂಟು ಮಾಡಿದವನು. ನನ್ನನ್ನು ನಂಬಿದ ಆತನು ವಿಮೋಚಕನು. ನಾನು ನಂಬಿದ ಆತನಲ್ಲ, ನನ್ನನ್ನು ನಂಬಿದ ಆತನು. ಅರ್ಥ ಆಗ್ತಿದೆ ಪ್ರೇರೆ? ಹಾಗಾಗಿ ದೇವರು ನಮ್ಮನ್ನು ನಂಬಬೇಕು. ದೇವರು ನಮ್ಮನ್ನು ನಂಬಬೇಕು. ದೇವರು ನಮ್ಮ ಮೇಲೆ ದೇವರಿಗೆ ವಿಶ್ವಾಸ ಬರಬೇಕು. ಬೇರೆ ಹಳೆ ಕಾಲಗಳಲ್ಲಿ ಮನೆಗೆ ಸೊಸೆ ಬಂದ ಮೇಲೆ ಆ ಸೊಸೆಗೆ ಅಧಿಕಾರ ಕೊಟ್ಟಿದ್ದೇವೆ ಅನ್ನೋದಕ್ಕೆ ಸೂಚನೆ ಏನೋ ಗೊತ್ತಾ? ಆ ಬೀಗದ ಕೈ ಏನಂತಾರೆ, ಆ ಕೀ ಅಥವಾ ಈ ರೀತಿ ದೊಡ್ಡ ದೊಡ್ಡ ಕೀಸ್ ಎಲ್ಲ ಆ ಮನೆಯ ಅತ್ತೆ ಹತ್ರ ಇರುತ್ತೆ, ಹಿರಿಯರ ಹತ್ರ ಅವ್ರು ಇಟ್ಕೊಂಡಿರ್ತಾರೆ. ಅತ್ತೆಗೆ ಸೊಸೆ ಮೇಲೆ ಕಾನ್ಫಿಡೆಂಟ್ ಬರ್ಬೇಕು. ಅತ್ತೆ ಸೊಸೆನ ನಂಬಬೇಕು. ಯಾವಾಗಾದ್ರೆ ಅತ್ತೆ ಸೊಸೆನ ನಂಬೋ ಸಿಚುವೇಶನ್ಸ್ ಬರುತ್ತಲ್ಲ, ಆ ನಂಬೋದಕ್ಕೆ ಕೆಲವು ಪರೀಕ್ಷೆಗಳನ್ನು ಕೂಡ ಅವರು ಕೊಡ್ತಿರ್ತಾರೆ ಅಂತಂದ್ರೆ, ಡೈರೆಕ್ಟ್ ಆಗಿ ನಿನ್ಗೆ ಎಕ್ಸಾಮ್ ಕೊಡ್ತಿದೀನಿ, ಎಕ್ಸಾಮ್ ಅಲ್ಲಿ ನೀನ್ ಪಾಸ್ ಆಗ್ಬೇಕು, ನೋ. ಶಿ ವಿಲ್ ಕ್ವಶನ್ ಮಾಡ್ತಾರೆ. ಆಕೆ ಸೊಸೆಯನ್ನ ಪ್ರಶ್ನೆ ಮಾಡ್ತಾಳೆ ಅಥವಾ ಪರೀಕ್ಷಿಸುತ್ತಾಳೆ, ತಿಳಿಯದೆ ಅನೇಕ ವಿಧವಾಗಿ. ಈ ಎಲ್ಲಾ ಪರೀಕ್ಷೆಗಳಿಗೆ ಆಕೆ ನಿಂತು ಗೆದ್ದರೆ ಆ ಬೀಗದ ಕೈ ಇದೇನಾದ್ರೂ ಇದೆಯಲ್ಲ, ಅದು ಆಕೆ ಕೈಗೆ ಹೋಗುತ್ತೆ, ಸೊಸೆ ಕೈಗೆ ಹೋಗುತ್ತೆ. ದಟ್ ಮೀನ್ಸ್ ಅಧಿಕಾರ ಆಕೆ ಕೈಗೆ ಹೋಗಿದೆ. ಯಾವ ಬೀರುವದಲ್ಲಾದ್ರೆ ಹಣ ಇರುತ್ತೋ ಅಧಿಕಾರ ಆಕೆ ಕೈಗೆ ಹೋಗಿದೆ. ಯಾವ ಲಾಕರ್ ಅಲ್ಲಾದ್ರೆ ಚಿನ್ನ ಇರುತ್ತೋ ಆ ಲಾಕರ್ ಆಕೆ ಕೈಗೆ ಹೋಗುತ್ತೆ, ಅಧಿಕಾರ ಆಕೆ ಕೈಗೆ ಹೋಗುತ್ತೆ. ನಾವು ಕಮಿಂಗ್ ಟು ಗಾಡ್, ದೇವರ ಹತ್ರ ಬರೋದಾದ್ರೆ, ದೇವರು ಕೂಡ ನಮ್ಮನ್ನ ನಂಬೋದಕ್ಕೆ ದೇವರು ಕೂಡ ಪರೀಕ್ಷೆಗಳನ್ನ ಕೊಡ್ತಾರೆ. ಆ ಪರೀಕ್ಷೆಗಳಲ್ಲಿ ನಾವು ಸರಿಯಾಗಿ ನಿಂತಾಗ ಪ್ರಿಯರೇ, ದೇವರು ಕೂಡ ಒಂದು ದಿನ ಏನ್ ಮಾಡ್ತಾರ ಗೊತ್ತಾ? ನೀನ್ ನನ್ನ ಮನೆಯಲ್ಲೇ ನಂಬಿಗಸ್ತನು, ನೀನು ನನ್ನ ಮನೆಯಲ್ಲೆಲ್ಲಾ ನಂಬಿಗಸ್ತನು, ನಿನ್ನಂತಹ ನಂಬಿಗಸ್ತನು ಎಲ್ಲೂ ಇಲ್ಲ, ನಿನ್ನಂತ ನಂಬಿಗಸ್ತನ ನಾನು ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ, ನೀನು ಬಹಳ ನಂಬಿಗಸ್ತನು, ಇನ್ ಜಾಸ್ತಿ ಕಾಲ ಭೂಮಿ ಮೇಲೆ ಇರ್ಲಿಕ್ಕೆ ಹೋಗ್ಬೇಡಪ್ಪ, ಇನ್ ಜಾಸ್ತಿ ದಿನ ಭೂಮಿ ಮೇಲೆ ಬದುಕ್ಲಿಕ್ಕೆ ಹೋಗ್ಬೇಡ, ನೀನು ಬಾ, ನಾನು ಕರ್ಕೊಂಡು ಹೋಗ್ತೇನೆ. ಪ್ರಿಯರೇ, ದೇವರು ನಮ್ಮನ್ನ ನಂಬ್ಲಿಕ್ಕೆ ಆಗ್ತಿದೀಯಾ? ನಂಬ್ತಿದಾರ ದೇವರು ನಮ್ಮನ್ನ ನಂಬಿದ್ರೆ ಅದ್ಭುತಗಳು ನಡೀತಾವಲ್ವಾ? ಖಂಡಿತ ನಡೆಯುತ್ತೆ. ಮೋಶೆ ಜೀವನದಲ್ಲಿ ನಡೀತು ಅದ್ಭುತ. ಅಂದುಕೊಂಡಿಲ್ಲ ನಾನು ಐಗುಪ್ತ ದೇಶಕ್ಕೆ ಹೋಗ್ತೇನೆ ಅಂತ, ಹೋದ. ಅಂದುಕೊಂಡಿಲ್ಲ ಫರೋನ ಮುಂದೆ ನಿಂತ್ಕೊಳ್ಳುವಂತ ಧೈರ್ಯ ನನಗಿದೆ ಅಂತ, ಹೋಗಿ ನಿಂತು ಮಾತನಾಡಿದ್ದು ಮಾತ್ರವಲ್ಲದೆ ಆ ಫರೋಹನು ತನ್ನ ಜೀವನದಲ್ಲಿ ಕಾಣದೇ ಇರುವಂತ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ಮೋಶೆ ದೇವರ ಸಹಾಯದಿಂದ ಮಾಡಿದನು. ಪ್ರೇರೆ, ಅದಕ್ಕೆಲ್ಲ ಕಾರಣ ಏನೋ ಗೊತ್ತಾ?
ಮೋಶೆಯನ್ನು ದೇವರು ನಂಬಿರುವುದರಿಂದ. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಐ ನೋ ಹಿಮ್. ದೇವರಿಗೆ ನೀವು ನಾವು ಗೊತ್ತಾ ಪ್ರಿಯರೇ? ಡು ಗಾಡ್ ನೋಸ್ ಅಸ್, ಡು ಗಾಡ್ ನೋ ಅಸ್. ಯಾಕಂದ್ರೆ ನಾವ್ ಅಂದ್ಕೊಳ್ತೇವೆ ನನಗೆ ದೇವ್ರಿಗೆ ಗೊತ್ತು ನಾನು ಏನು ಅಂತ ನಾವ್ ಅಂದ್ಕೊಳ್ತೇವೆ. ನಾನ್ ಯಾರು, ನಾನು ಎಂತವನಂತ ನನ್ ಗೊತ್ತು ಅಂತ ಅಂದ್ಕೊಳ್ತೇವೆ. ನಿಜಕ್ಕೂ ಹೇಳಬೇಕಾದ್ರೆ, ನಿಜಕ್ಕೂ ನೋಡ್ಬೇಕಾದ್ರೆ ಗೊತ್ತಿರಲ್ಲ ಪ್ರಿಯ. ಒಂದ್ ವೇಳೆ ಗೊತ್ತಿರುವುದಾದ್ರೆ ಆದಾಮನ ನಂತರ ಜನರೆಲ್ಲರೂ ಪಾಪ ಮಾಡಿದ್ರಂತ. ಜನರೆಲ್ಲರೂ ಪಾಪ ಮಾಡ್ಬಿಟ್ಟು ದೇವರಿಗೆ ಅವಿಧೇಯರಾಗಿ ದೇವರನ್ನ ಮರೆತು ಬದುಕ್ತಿರ್ಬೇಕಾದ್ರೆ ನೀತಿವಂತರು ಯಾರಿದ್ದಾರೆ ಅಂತ ದೇವರು ಭೂಮಿ ಮೇಲೆ ತಿರುಗಿ ನೋಡಿದಾಗ 10 ಜನ 20 ಜನ ಕಾಣಿಸಿಲ್ಲ, ಒಬ್ಬನೇ ಕಾಣಿಸಿದಾನೆ. ಆ ಒಬ್ಬನ ಹೆಸರೇ ನೋಹನು. ನೋಹನ ಕುಟುಂಬವನ್ನು ಮಾತ್ರ ದೇವರು ಉಳಿಸಿದ್ದಾರೆ. ಮಿಕ್ಕಿದೆಲ್ಲವನ್ನು ವಾಶ್ ಔಟ್ ಮಾಡ್ಬಿಟ್ಟಿದ್ದಾರೆ. ನಂತರ ನನಗೋಸ್ಕರ ಬದುಕುತ್ತಿರುವಂತ ನೀತಿವಂತರು ಯಾರು, ನನ್ನನ್ನು ಹುಡುಕುತ್ತಿರುವಂತ ನೀತಿವಂತರು ಯಾರು ಎಂಬುದಾಗಿ ದೇವರು ಭೂಮಿಯ ಮೇಲೆ ಕಣ್ಣೆತ್ತಿ ನೋಡಿದಾಗ ಯಾರು ಇಲ್ಲ. ಒಬ್ಬ ಮಾತ್ರ ಇದ್ದಾನೆ. ಊರೆನ್ನುವಂತ ಪಟ್ಟಣದಲ್ಲಿ ಅಬ್ರಹಾಮನ್ ಎನ್ನುವಂತ ಒಂದು ವ್ಯಕ್ತಿ. ಅಂದ್ರೆ ಒಂದೊಂದು ಕಾಲದಲ್ಲಿ ಒಬ್ಬೊಬ್ರು ಮಾತ್ರ ಇದ್ದಾರೆ ಹೊರತು 10 ಜನ 20 ಜನ 1000 ಜನ 100 ಜನ ಇಲ್ಲ ಪ್ರಿಯರೇ. ಅರ್ಥ ಆಗ್ತಿದ್ಯಾ? ಮತ್ತೆ ಚರ್ಚ್ಗೆ ನಾವು 100 ಜನ ಚರ್ಚ್ಗೆ ಹೋಗ್ತೇವೆ, ನಮ್ಮ ಚರ್ಚ್ ಅಲ್ಲಿ 100 ಜನ ನಾವು ಪಾಲು ಹೊಂದುತ್ತೇವೆ ಅಂತಂದ್ರೆ 100 ಜನನು ನಂಬಿಗಸ್ತರಲ್ಲ. 100 ಜನನು ಕೂಡ ಪರಲೋಕಕ್ಕೆ ಹೋಗ್ಬಿಡಲ್ಲ. 100 ಜನರನ್ನು ಕೂಡ ದೇವ್ರು ಕರೆದು ಬಿಡಲ್ಲ. ಆ 100 ಜನರಲ್ಲೂ ಕೂಡ ದೇವರಿಗೋಸ್ಕರ ನಿಲ್ಲುವಂತವ್ರು ಬಹಳ ಕಡಿಮೆ ಆಗಿರ್ತಾರೆ. ದಿನಪ್ರಿಯರೇ, ನಮ್ಮ ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ನಮ್ಮನ್ನ ನಾವು ಪ್ರಶ್ನಿಸಿಕೊಳ್ಳೋರಾಗಿರೋಣ. ಲೂಕನು ಬರೆದಂತ ಸುವಾರ್ತೆ 9ನೇ ಅಧ್ಯಾಯ. ಲೂಕನು ಬರೆದಂತ ಸುವಾರ್ತೆ 9ನೇ ಅಧ್ಯಾಯದ 35ನೇ ವಚನವನ್ನ ಓದೋಣ. ಆಗ ಆ ಮೋಡಗಳೊಂದಿಗೆ ಆತನು ನನ್ನ ಮಗನು, ನಾನು ಆರಿಸಿಕೊಂಡವನು, ಈತನು ಮಾತನ್ನು ಕೇಳಿರಿ ಎಂದು ಆಕಾಶವಾಣಿ ಆಯಿತು. ಆ ವಾಣಿ ಆದ ಮೇಲೆ ಯೇಸುವನ್ನು ಮಾತ್ರ ಕಂಡನು. ತಾವು ಕಂಡ ಆ ಸಂಗತಿಗಳೊಳಗೆ ಒಂದನ್ನಾದರೂ ಆ ದಿವಸಗಳಲ್ಲಿ ಯಾರಿಗೂ ತಿಳಿಸದೆ ಸುಮ್ಮನಿದ್ದರು. ಥ್ಯಾಂಕ್ ಯು. ಈ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ. ಯೇಸು ಕ್ರಿಸ್ತುವರು ದೀಕ್ಷಾ ಸ್ನಾನವನ್ನು ಹೊಂದುತ್ತಿರುವಂತ ಸಂದರ್ಭ. ದೀಕ್ಷಾ ಸ್ನಾನವನ್ನ ಹೊಂದಿ ಮೇಲೆ ಬಂದಿದ ತಕ್ಷಣ ಆಕಾಶವು ತೆರೆಯಲ್ಪಡುವಂಥದ್ದು, ಪವಿತ್ರಾತ್ಮನು ಪಾರಿವಾಳದ ರೂಪದಲ್ಲಿ ಇಳಿದು ಬರುವಂತದ್ದು, ಆಕಾಶವಾಣಿ ಆಗುವಂಥದ್ದು. ಏನಂತ ಆಕಾಶವಾಣಿ ಆಯಿತು? ಈತನು ನನ್ನ ಮಗನು, ನಾನು ಆರಿಸಿಕೊಂಡವನು, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಈತನು ನನ್ನ ಮಗ, ಈತನ ಮಾತನ್ನ ನೀವು ಕೇಳಬೇಕು. ನನ್ನ ಎಲ್ಲಾ ಕೆಲಸಗಳನ್ನ ನೆರವೇರಿಸ್ತಿದ್ದಾನೆ, ನಾನು ಹೇಳುವಂತ ಎಲ್ಲಾ ಕೆಲಸಗಳನ್ನ ಮಾಡುವವನು ಈತನ ಮಾತನ್ನ ನೀವು ಕೇಳಿರಿ ಎಂಬುದಾಗಿ ಆಕಾಶವಾಣಿ ಆಯ್ತಂತೆ ಪ್ರಿಯರೇ. ಆಕಾಶವಾಣಿ ಆಯ್ತು ಪ್ರಿಯರೇ. ಅದೇ ಸಂದರ್ಭ ಮತ್ತೊಂದು ಪುಸ್ತಕದಲ್ಲಿ, ಮತ್ತೊಂದು ಸುವಾರ್ತೆಯಲ್ಲಿ ಇರುವಂತದ್ದನ್ನ ನಾವು ನೋಡೋಣ ಪ್ರಿಯರೇ. ಮತ್ತಾಯನ ಬರೆದಂತ ಸುವಾರ್ತೆ 3ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16-17 ವಚನ. ಯೇಸು ಸ್ನಾನ ಮಾಡಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆಂದು ಆಕಾಶವಾಣಿ ಆಯಿತು. ಎಸ್, ಈತನು ನನ್ನ ಪ್ರಿಯ ಕುಮಾರನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಐ ಲವ್ ಹಿಮ್, ಐ ಲೈಕ್ ಹಿಮ್, ಐ ಟ್ರಸ್ಟ್ ಹಿಮ್. ಈ ಸ್ಟೇಟ್ಮೆಂಟ್ಸ್ ಕೊಡ್ತಿರುವಂತವ್ರು, ಈ ವಾಣಿ ಹೇಳುತ್ತಿರುವಂತವ್ರು ಯಾರು ಗೊತ್ತಾ? ಇಸ್ ನಾಟ್ ಎ ಹ್ಯೂಮನ್ ಬೀಯಿಂಗ್. ಆತನ ಮನುಷ್ಯನಲ್ಲ. ನನ್ನ ಅಪ್ಪ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮಣ್ಣ, ನಮ್ಮ ತಂಗಿ, ಅವರೆಲ್ಲ ಹೇಳ್ತಿರೋದು ಈ ಸ್ಟೇಟ್ಮೆಂಟ್ ಪ್ರಿಯರೇ. ಯಾರು ಹೇಳ್ತಿದ್ದಾರೆ ಗೊತ್ತಾ? ದೇವರಾಗಿರುವಂತವರೇ ಹೇಳ್ತಿರುವಂತದ್ದೇನೋ ಗೊತ್ತಾ? ಹಿ ಇಸ್ ಮೈ ಸನ್, ಆತನು ನನ್ನ ಪ್ರಿಯ ಕುಮಾರನು, ಈತ ನನ್ನ ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನನ್ನು ನಾನು ಮೆಚ್ಚಿದ್ದೇನೆ. ಪ್ರಿಯರೇ,
ದೇವರು ಕೂಡ ಭೂಮಿಯ ಕಡೆಗೆ 2025ನೇ ವರ್ಷದಲ್ಲಿ ಕಣ್ಣೆತ್ತಿ ಏಪ್ರಿಲ್ ತಿಂಗಳಲ್ಲಿ ನೋಡಿದಾಗ ಪ್ರಿಯರೇ, ದೇವರಿಗೋಸ್ಕರ ಜೀವಿಸುತ್ತಿರುವಂತವರ ಆ ಲೆಕ್ಕದಲ್ಲಿ ನಾವು ಇದೀವ. ದೇವರನ್ನ ನಂಬಿದ್ದೇವೆ, ವೆರಿ ಗುಡ್, ವೆರಿ ಗುಡ್, ಅಪ್ರಿಶಿಯೇಟೆಡ್. ಅನೇಕರು ದೇವರನ್ನ ನಂಬಲ್ಲ, ಅನೇಕರು ಸತ್ಯವನ್ನ ತಿಳಿದುಕೊಳ್ಳಲ್ಲ, ಅರಿಯಲ್ಲ. ನಾವು ನಂಬಿದ್ದೇವೆ, ವೆರಿ ಗುಡ್, ಅಪ್ರಿಶಿಯೇಟೆಡ್. ಅಂದ್ರೆ ದೇವರು ನಮ್ಮನ್ನು ನಂಬುವ ಸ್ಥಿತಿಗೆ ಬೆಳೆದಿದ್ದೇವಾ? ದೇವರು ನಮ್ಮನ್ನ ಹೆಸರಿಟ್ಟು ಕರೆಯುವ ಸ್ಥಿತಿಗೆ ನಾವು ಬೆಳೆದಿದ್ದೇವಾ? ಹಾಗೆ ಬೆಳೆಯಬೇಕಾಗಿರುವಂತದ್ದು ಬಹಳ ಪ್ರಾಮುಖ್ಯ. ದೇವರು ನಿನ್ನನ್ನ ನಂಬುವಂತದ್ದು ದೊಡ್ಡ ವಿಷಯ. ದೇವರನ್ನ ನಾನು ನೀನ್ ನಂಬೋದು ದೊಡ್ಡ ವಿಷಯ ಅಲ್ಲ ಪ್ರಿಯರೇ. ದೇವರು ನಂಬಬೇಕು ನನ್ನನ್ನ, ದೇವರು ನಂಬಬೇಕು ನಮ್ಮನ್ನ. ನಂಬಿದಾರ ದೇವರು ನಮ್ಮನ್ನ? ಪೇತ್ರನನ್ನ ದೇವರು ನಂಬಿದನು, ಪೇತ್ರನನ್ನ ಯೇಸು ಸ್ವಾಮಿ ನಂಬಿದನು. ಪೇತ್ರನೇ, ನಿನ್ನ ಹೆಸರು ಕೇಫಾ. ಕೇಫ ಅಂದ್ರೆ ಏನ್ ಸ್ವಾಮಿ? ಬಂಡೆ ಅದು ಹೆಸ್ರಾ? ಬಂಡೆ ಏನ್ ಹೆಸರು ಸ್ವಾಮಿ? ನಿನಗೆ ಗೊತ್ತಿಲ್ಲ ಪೇತ್ರನೇ. ನಾನು ಆರಿಸಿಕೊಂಡಂತ ಬಂಡೆ ನೀನು, ನಾನು ನಿಲ್ಲಿಸುವಂತ ಬಂಡೆ ನೀನು, ನನ್ನ ಸಭೆ ಕಟ್ಟುವ ಬಂಡೆ ನೀನು, ನನ್ನ ಸಭೆ ನಿಲ್ಲುವ ಬಂಡೆ ನೀನು. ನಿನ್ನ ಮೇಲೆ ನನ್ನ ಸಭೆಯನ್ನ ನಾನು ಕಟ್ತೇನೆ, ನಿನ್ನ ಮೇಲೆ ನನ್ನ ರಾಜ್ಯವನ್ನ ನಾನು ಕಟ್ತೇನೆ. ನಿನ್ನ ಮೂಲಕವಾಗಿ ನೂತನ ಒಂದು ಶತಮಾನವೇ ಉಂಟಾಗತ್ತೆ. ನಿನ್ನ ಮೂಲಕ ಒಂದು ಹೊಸ ರಾಜ್ಯವೇ ಸೃಷ್ಟಿಯಾಗಲ್ಪಡುತ್ತೆ. ಪೇತ್ರನನ್ನು ದೇವರು ನಂಬಿದ. ಇದರ ದೇವರು ನಮ್ಮನ್ನ ನಂಬಬೇಕು ಪ್ರಿಯರೇ. ನಂಬಿದಾರ ದೇವರು ನಮ್ಮನ್ನ, ನಂಬಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ನಂಬಿ ಈ ಸೇವೆಯನ್ನ ಕೊಟ್ಟಿದ್ದಾರೆ, ನಂಬಿ ಏನ್ ಕೊಟ್ಟಿದ್ದಾರೆ ದೇವರು ನಮಗೆ. ಸುಮ್ಮನೆ ಬಂದು ಎದ್ದೋಗ್ತೇನೆ ಅನ್ನೋದಾದ್ರೆ, ಸುಮ್ಮನೆ ಬಂದು ಹೋಗ್ಬಿಡ್ತೇನೆ, ಇಷ್ಟು ಮಾಡಿದ್ರೆ ಸಾಕು ಅಂತ ಅಂದುಕೊಳ್ಳುವುದಾದ್ರೆ ಪಾಪದಲ್ಲಿದ್ದೇವೆ, ತಪ್ಪಲ್ಲಿದ್ದೇವೆ, ಮೋಸದಲ್ಲಿದ್ದೇವೆ, ವಂಚನೆಯಲ್ಲಿದ್ದೇವೆ. ಹೀಗಿದ್ರೆ ದೇವರು ಪರಲೋಕ ಕೊಡಲ್ಲ ಸರ್. ಸತ್ಯವೇದದಲ್ಲಿ ಯಾವ ಭಕ್ತನನ್ನು ಕುರಿತಾದ್ರೂ ನೀವು ನೋಡಿ ಪ್ರಿಯರೇ, ಯಾವ ಭಕ್ತನಾದ್ರೂ ನೀವು ನೋಡಿ, ದೇವರು ನಂಬಿದಂತವರಾಗಿರ್ತಾರೆ, ದೇವರ ನಂಬಿಕೆಯನ್ನ ಹೊಂದಿದವರಾಗಿರ್ತಾರೆ. ಅವರಿಗೇ ಪರಲೋಕ ಅಥವಾ ಪರಲೋಕವಿಲ್ಲ. ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ದರ್ ಇಸ್ ನೋ ಚಾನ್ಸ್. ಇಲ್ಲ ಸರ್, ನಾನು ದೇವ್ರನ್ನ ನೀನ್ ನಂಬಿದ್ಯಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ದೇವ್ರ ನಮ್ಮನ್ನ ನಂಬಬೇಕಲ್ವಾ ಸರ್? ದೇವರು ನಮ್ಮನ್ನ ನೋಡಿ, ಈತ ನನ್ನ ಪ್ರಿಯ ಕುಮಾರನೆಂಬುದಾಗಿ ಆ ಸಕಲ ದೇವದೂತರ ಮುಂದೆ, ಜನರ ಮುಂದೆ, ನಮ್ಮ ಮೇಲೆ, ಬೆನ್ನ ಮೇಲೆ, ನಮ್ಮ ಭುಜದ ಮೇಲೆ ಕೈ ಹಿಕ್ಕಿ ಹೇಳಬೇಕಲ್ಲ, ಈತ ನನ್ನ ಪ್ರಿಯ ಕುಮಾರನು, ನಾನು ಪ್ರೀತಿಸುವಂತ ನನ್ನ ಮಗನು, ನನ್ನ ಇಚ್ಛೆಗಳನ್ನ ನೆರವೇರಿಸುವವನು, ನನ್ನ ಆಲೋಚನೆಗಳನ್ನ ನೆರವೇರಿಸುವವನು, ನನ್ನ ಚಿತ್ತವನ್ನ ಈ ಭೂಮಿಯ ಮೇಲೆ ನೆರವೇರಿಸಿ ನನ್ನ ಬಳಿಗೆ ಬಂದವನು. ಹಿ ಈಸ್ ಅ ವಾರಿಯರ್. ಹೇಳಬೇಕಲ್ವಾ ಪ್ರಿಯರೇ? ನನ್ನ ಮಗನ ಹೆಸರೇನೋ ಗೊತ್ತಾ? ಜಯಶಾಲಿ. ಗೆದ್ದಿದ್ದಾನೆ, ಪಾಪವನ್ನು ಗೆದ್ದಿದ್ದಾನೆ, ಲೋಕವನ್ನು ಗೆದ್ದಿದ್ದಾನೆ, ಸಮಸ್ತವನ್ನ ಗೆದ್ದು ಬಂದಿದ್ದಾನೆ. ಹೇಳ್ಬೇಕಲ್ಲ ಪ್ರಿಯರೇ, ದೇವರು ನಮ್ಮನ್ನು ಕುರಿತು ಹೇಳ್ಬೇಕಂದ್ರೆ ಹೇಗೆ? ಗಾಡ್ ಶುಡ್ ಬಿಲೀವ್ ಯು. ದೇವರು ನಿನ್ನನ್ನು ನಂಬಬೇಕು, ದೇವರು ನಿನ್ನನ್ನು ಆರಿಸಿಕೊಳ್ಳಬೇಕು, ದೇವರು ನಿನ್ನನ್ನು ಕರೆಯಬೇಕು. ಹಿ ಈಸ್ ಮೈ ಸನ್, ಈತನು ನನ್ನ ಪ್ರಿಯ ಕುಮಾರನು. ಯಾವಾಗ ಆಗುತ್ತೋ ಗೊತ್ತಾ ಪ್ರಿಯರೇ? ಚರ್ಚ್ಗೆ ಹೋಗ್ಬಿಟ್ರು, ಆರಾಧನೆ ಮಾಡಿ 10 ರೂಪಾಯಿ ಜಾಸ್ತಿ ಕಾಣಿಕೆ ಹಾಕ್ಬಿಟ್ಟು ಬಂದ್ಬಿಟ್ರೆ ಆಗಲ್ಲ. ನೋ ಸರ್. ಹಾಗ ಅನ್ಕೊಂಡು ಅದೇ ಭಕ್ತಿ ಅಂತ ಅಂದ್ಕೊಂಡ್ರೆ ತಪ್ಪು ಸರ್. ಹಾಗಾಗಲ್ಲ, ಹಾಗ ವರ್ಕೌಟ್ ಆಗಲ್ಲ. ಮತ್ತೆ ಹೇಗ್ ವರ್ಕೌಟ್ ಆಗುತ್ತೋ ಗೊತ್ತಾ? ನೀನು ದೇವರಿಗೋಸ್ಕರ ಧೈರ್ಯವಾಗಿ ನಿಲ್ಲಬೇಕು, ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸಬೇಕು, ದೇವರ ಮಾತುಗಳನ್ನು ಅನೇಕರಿಗೆ ಸಾರಬೇಕು, ಯಾವುದು ಸತ್ಯ ಯಾವುದು ಅಸತ್ಯ ಪ್ರಪಂಚಕ್ಕೆ ತಿಳಿಸುವಂತ ಜ್ಞಾನವನ್ನ ಹೊಂದಬೇಕು. ಹಾಗೆ ಹೊಂದಿದಾಗಲೇ ನಮ್ಮ ಮೂಲಕ ದೇವರಿಗೆ ಮಹಿಮೆ. ಯಾವಾಗಾದ್ರೂ ನಮ್ಮ ಮೂಲಕ ದೇವರಿಗೆ ಮಹಿಮೆ ಆಯಿತೋ, ಅವಾಗ ದೇವರು ಪರಲೋಕದಲ್ಲಿ ಪಡುವಂತ ಸಂತೋಷವಿದೆ ನೋಡಿ, ಆ ಸಂತೋಷಕ್ಕೆ ಲೆಕ್ಕವೇ ಇಲ್ಲ. ಆ ಸಂತೋಷಕ್ಕೆ ದರ್ ಇಸ್ ನೋ ಲಿಮಿಟ್ಸ್. ಅದಕ್ಕೆ ಪ್ರಾರಂಭ ಮಾಡಿದಂತ ಕೆಲಸವನ್ನ ಸರಿಯಾಗಿ ಮುಗಿಸ್ಬೇಕು ಪ್ರಿಯರೇ. ಪ್ರಾರಂಭ ಮಾಡಿದಂತ ಕೆಲಸವನ್ನ ಸರಿಯಾಗಿ ಮುಗಿಸ್ಬೇಕು. ಏನೋ ಕಾಟಾಚಾರಕ್ಕೆ ಮಾಡೋದು ಬೇಡ, ವೇಸ್ಟ್. ಹಾಗೆ ಮಾಡದೇ ಇದ್ರೇನೆ ಒಳ್ಳೇದಲ್ವಾ? ಚಿಕ್ಕವನು ದೊಡ್ಡವನಿದ್ದಾನೆ ಅಂತ ಅಪ್ಪ ಕರೆದು ಹೇಳಿದಂತೆ, ಹೊಲದಲ್ಲಿ ಸ್ವಲ್ಪ ಕೆಲ್ಸ ಇದೆ, ಹೋಗ್ ಮಾಡ್ರೋ. ಚಿಕ್ಕವನು ಹೇಳ್ದ, ಹೋಗ್ತೀನಿಪ್ಪ. ದೊಡ್ಡವನು ಹೇಳ್ದ, ಹೋಗ್ತೀನಿಪ್ಪ. ಚಿಕ್ಕವನು ಹೇಳ್ದ, ನಾನು ಹೋಗಲ್ಲ. ಅಪ್ಪ ಏನ್ ಅಂದ್ಕೊಂಡ್ರು? ಚಿಕ್ಕವನು ಹೋಗಲ್ಲ, ದೊಡ್ಡವನು ಹೋಗ್ತಾನೆ. ರಿಯಾಲಿಟಿ ಏನಾಗುತ್ತಾ? ರಿಯಾಲಿಟಿ ದೊಡ್ಡವನು ಹೋಗಿಲ್ಲ, ಚಿಕ್ಕವನು ಹೋಗಿ ಕೆಲಸ ಮಾಡಿ ಬಂದ. ಅಂದ್ರೆ
ಇಲ್ಲಿ ದೇವರಿಗೆ ಬೇಕಾಗಿರುವಂತದ್ದು ನೀನ್ ಚಿಕ್ಕವನ ದೊಡ್ಡವನ ಅನ್ನೋದಲ್ಲ. ನೀನ್ ಕೆಲಸ ಮಾಡಿದ್ಯಾ ಇಲ್ವಾ? ನೀನ್ ಕೆಲಸ ಮಾಡ್ತಿದ್ಯಾ ಇಲ್ವಾ? ನೀನ್ ಎಷ್ಟ್ ಕೆಲಸ ಮಾಡಿದ್ಯೋ ಅಷ್ಟು ನಾನು ಕೊಡ್ತೇನೆ. ಕೆಲ್ಸನೇ ಮಾಡಿಲ್ಲ ಅಂತ ನಾನು ಹೇಗ್ ಕೊಡ್ಲಿಕ್ಕಾಗತ್ತೆ? ದೇವರು ನಮ್ಮನ್ನ ನಂಬಬೇಕು ಪ್ರಿಯರೇ. ನಂಬಬೇಕಂತಂದ್ರೆ ನಾವ್ ಏನ್ ಮಾಡಿದ್ದೇವೆ? ಒಂದು ಹುಡುಗಿನ ಪ್ರೀತಿ ಮಾಡಿದ್ಮೇಲೆ ಹುಡುಗ ನಾನ್ ನಿನ್ನ ಪ್ರೀತಿ ಮಾಡಿದ್ದೇನೆ ಅಂತ ತೋರ್ಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಹೇಳು? ಕೈ ಕೂಕೊಳ್ಳ, ಕುತ್ತಿಗೆ ಕೂಕೊಳ್ಳ, ಕೆಲ್ಸ ಬಿಟ್ಬಿಡ್ಲ, ಅದು ಬಿಡ್ಲಾ, ಇದು ಬಿಡ್ಲಾ, ಇಷ್ಟೆಲ್ಲ ಓವರ್ ಮಾತುಗಳೆಲ್ಲ ಮಾತಾಡ್ತಾನೆ. ಒಂದ್ ಹುಡುಗಿ ನಂಬಬೇಕಂದ್ರೇನೆ ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡ್ತಿರ್ಬೇಕಾದ್ರೆ, ದೇವ್ರು ನಿನ್ನನ್ನ ನಂಬಬೇಕಂದ್ರೆ, ದೇವ್ರು ನಿನ್ನನ್ನ ಆರಿಸಿಕೊಳ್ಳಬೇಕಂದ್ರೆ, ದೇವ್ರು ನಿನ್ನನ್ನ ಕರಿಬೇಕಂತಂದ್ರೆ ನೀನ್ ಏನ್ ಮಾಡ್ಬೇಕು? ಹೀಗಿದ್ರೆ ಆಗತ್ತಾ? ನೋ ಸರ್, ಹೀಗೆ ಇದ್ರೆ ಆಗಲ್ಲ. ಬದಲಾಗಬೇಕು. ಜೀವನ ಬದಲಾಗಬೇಕು. ಬದುಕು ಬದಲಾಗಬೇಕು. ಯಾವಾಗಾದ್ರೂ ನಾವು ಬದಲಾಗ್ತೇವಲ್ಲ ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ. ಯಾವಾಗಾದ್ರೂ ನಾವು ಬದಲಾಗ್ತೇವಲ್ವಾ, ನಮ್ಮ ಸುತ್ತಲಿರುವಂತ ಪರಿಸ್ಥಿತಿಗಳು ಆಟೋಮೆಟಿಕ್ ಆಗಿ ಬದಲಾಗ್ತವೆ. ಐ ಟೆಲಿಂಗ್ ಯು, ನಾವು ಬದಲಾದ್ರೆ ನಮ್ಮ ಸುತ್ತಲಿರುವಂತ ಪರಿಸ್ಥಿತಿಗಳು ಬದಲಾಗ್ತಿರ್ತವೆ. ಹೇಗೆ ಈ ಬದಲಾವಣೆ ಆಯ್ತು ಅಂತಂದ್ರೆ, ದೇವರು ಬದಲಾಯಿಸ್ತಾರೆ, ದೇವರ ಅನುಕೂಲಗಳನ್ನ ಕೊಡ್ತಾರೆ ಪ್ರಿಯರೇ. ದೇವರು ಬಹಳ ಶ್ರೇಷ್ಠನು ಪ್ರಿಯರೇ. ದೇವರು ಬಹಳ ಉನ್ನತ. ತನ್ನನ್ನು ಪ್ರೀತಿ ಮಾಡಿ ಬಂದಂತವ್ರನ್ನ ಎಂದಿಗೂ ಕೈ ಬಿಡುವ ಆತನಲ್ಲ. ಎಂದಿಗೂ, ವಾಟ್ ಎವರ್ ಇಟ್ ಹ್ಯಾಪನ್ಸ್, ದೇವರು ಎಂದಿಗೂ ಕೈ ಬಿಡುವ ಆತನಲ್ಲ. ಬಟ್ ದೇವರಿಗೋಸ್ಕರ ಕೊನೆವರೆಗೂ ನಾವು ನಿಲ್ಲುವವರಾಗಿರಬೇಕು. ದೇವರಿಗೋಸ್ಕರ ಕೊನೆವರೆಗೂ ದೃಢವಾಗಿ ಬಲವಾಗಿ ನಿಲ್ಲಬೇಕು ನಾವಷ್ಟೇ. ದೇವರೇ ನಾನು ನಿನಗೋಸ್ಕರ ನಿಲ್ತೇನೆ, ದೇವರೇ ನಾನು ನಿನಗೋಸ್ಕರ ಮಾಡ್ತೇನೆ. ಈ ನಂಬಿಕೆ, ಈ ರೀತಿಯಾದಂತ ನಿರೀಕ್ಷೆ ದೇವರ ವಿಷಯದಲ್ಲಿ ನಮಗೆ ಬರುವುದಾದ್ರೆ, ನೀನು ಬೆಟ್ಟವನ್ನು ನೋಡಿ, ನಿನ್ನ ಕಣ್ಣು ಮುಂದೆ ಕಾಣ್ತಿರುವಂತಹ ಗುಡ್ಡವನ್ನ ನೋಡಿ ಹೋಗಿ ನೀನ್ ಆ ನೀರಲ್ಲಿ ಬೀಳು ಅಂತ ಹೇಳಿದ್ರೆ ಯಾಕೆ ಬೀಳಲ್ಲ? ಹೇಳ್ತಿರುವಂತವನ್ ಯಾರು ಗೊತ್ತಾ? ದೇವರು ನಂಬಿದವನು. ಯೆಹೋಶುವನ ಒಂದು ದಿನ, ದೇವರೇ ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ, ಈ ಸೂರ್ಯ ಚಂದ್ರರು ನಿಂತೋಗ್ಬೇಕು, ನಾವು ಯುದ್ಧದಲ್ಲಿ ಗೆಲ್ಲಬೇಕಂತಂದ್ರೆ ಸೂರ್ಯ ಚಂದ್ರ ನಿಂತೋಗ್ಬೇಕು. ಆಗ ಸೂರ್ಯ ಚಂದ್ರ, ವಾಟ್ ಎ ಫೂಲ್, ಏನ್ ಬುದ್ಧಿ, ನಿಮ್ಗೆ ಬುದ್ಧಿ ಇದೆಯಾ? ಸೂರ್ಯ ನಾವಿಬ್ರು ನಿಂತೋಗೋದೇನೋ, ನಾವಿಬ್ರು ನಿಂತೋದ್ರೆ ಕಾಲಚಕ್ರ ನಿಂತೋಗುತ್ತೆ ಅಂತ ಹೇಳ್ಬಿಟ್ಟು ನಕ್ಕಿಲ್ಲ. ದೇ ಡಿಡ್ಂಟ್ ಲಾಫ್. ನನ್ನ ದೇವರು, ನನ್ನನ್ನು ಉಂಟು ಮಾಡಿದಂತ ದೇವರು ನಂಬಿದವನೀತನು. ದೇವರನ್ನು ನಂಬಿದವನಲ್ಲ, ದೇವರೇ ನಂಬಿದವನೀತನು. ಈತನ್ ಬಾಯಿ ಬಿಟ್ಟು ಕೇಳದ್ಮೇಲೆ ಮಾಡದೇ ಇರೋದ? ನೋ ಚಾನ್ಸ್. ಸೂರ್ಯನು ನಿಂತೋದ, ಚಂದ್ರನು ನಿಂತೋದ, ಯುದ್ಧ ಗೆಲ್ಲುವವರೆಗೂ ಒಂದು ದಿನವೆಲ್ಲ ನಿಂತೋಯ್ತು. ದೇವರು ನಂಬಿದವರಿಗೆ ದೇವರು ಕೊಡುವಂತ ಅಥಾರಿಟಿ, ಬಲ, ಶಕ್ತಿ. ಬೇರೆ ದೇವರನ್ನು ನಾವು ನಂಬಬೇಕು, ದೇವರು ನಮ್ಮನ್ನು ನಂಬ್ತಾರೆ. ನೀವು ದೇವರ ಬಳಿಗೆ ಬನ್ನಿರಿ, ಆತನು ನಿಮ್ಮ ಬಳಿಗೆ ಬರುವನು. ಫಸ್ಟ್ ಯು ಹ್ಯಾವ್ ಟು ಗೋ, ನಂತರ ದೇವರು ಬರ್ತಾರೆ. ದೇವರು ಬಂದ್ರು ಅನ್ಕೊಳ್ಳಿ, ನೀನು ಬಾ ಸ್ವಾಮಿ, ಇಳಿದು ಬಾ, ಈಗ ಬಾ, ನಮ್ಮ ಮಧ್ಯದಲ್ಲಿ ಬಾ, ನಮ್ಮ ಒಳಗಡೆ ಬಾ, ನೋ ನೀಡ್. ದೇವರು ಆಲ್ರೆಡಿ ಬಂದು ಕೂತಿರ್ತಾರೆ. ಆಗ ನಮ್ಮ ಜೀವನವೆಲ್ಲ ತೃಪ್ತಿಯಾಗಿ ಜೀವಿಸ್ಲಿಕ್ಕೆ ಸಾಧ್ಯವಾಗತ್ತೆ. ಹಾಗೆ ಪ್ರಿಯ ದೇವರ ಮಕ್ಕಳೇ, ಇನ್ನೂ ಅನೇಕ ಮಾತುಗಳಿದ್ದಾವೆ, ಸಮಯ ವೆಚ್ಚಾಗತ್ತೆ. ದೇವರಿಗೋಸ್ಕರ ನಾವು ಬದುಕೋಣ. ದೇವರು ನಮ್ಮನ್ನು ನಂಬುವ ರೀತಿಯಲ್ಲಿ ನಾವು ಜೀವಿಸಬೇಕು. ನಾವು ನಂಬಿದ್ದೇವೆ, ದೇವರು ನಮ್ಮನ್ನು ನಂಬಬೇಕು. ಆ ನಂಬುವುದಕ್ಕೆ ಅರ್ಹತೆಯನ್ನು ಹೊಂದಬೇಕು. ಒಂದು ಚಿಕ್ಕ ಸಂದರ್ಭ ಹೇಳಿ ನಾನು ವಾಕ್ಯದ ಸಂದೇಶವನ್ನ ಮುಗಿಸ್ತೇನೆ. ಇಂಡಿಯಾದಲ್ಲಿ ದೊಡ್ಡ ಡೈಮಂಡ್ ಡೀಲರ್ ಒಬ್ಬರಿದ್ದಾರೆ. ಐ ಡೋಂಟ್ ನೋ ಹಿಸ್ ನೇಮ್ ಎಕ್ಸಾಕ್ಟ್ಲಿ. ದೊಡ್ಡ ಡೈಮಂಡ್ ಡೀಲರ್. ಅವನ ಮಗನಿಗೆ ಆಸ್ತಿಯನ್ನ ಒಪ್ಪಿಸಿಕೊಟ್ಟು ರಿಟೈರ್ ತೆಗೆದುಕೊಳ್ಬೇಕು, ಐ ಮೀನ್ ರಿಟೈರ್ ಆಗ್ಬೇಕು. ಆ ವಯಸ್ಸು ಬಂದಾಗ ಮಗನೇ ತಗೋ ಅಂತ ಹೇಳಿ ಕೊಟ್ಟಿಲ್ಲ. ಕೊಡದೆ ಏನ್ ಮಾಡ್ದ ಗೊತ್ತಾ? ನೀನು ನನ್ ಮಗ ಅಂತ ಹೇಳ್ದಿರಾ, ನನ್ನ ಆಸ್ತಿಯಲ್ಲಿ ₹1 ನೀನು ಯೂಸ್ ಮಾಡ್ತೀರಾ, ನಾನ್ ಕೊಟ್ಟಿರುವಂತ ಕಾರ್ ಆಗಿರ್ಬೋದು, ಅದಾಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಏನೇ ಕಸ ಯಾವ್ದು ಯೂಸ್ ಮಾಡಿದಿರಾ, 1 ತಿಂಗಳು ನಿನ್ನ ಕಷ್ಟದಿಂದ ನೀನು ದುಡ್ದು ಆ ಹಣ ತಗೊಂಡ್ವಾ, ನಂತರ ನಿನಗೆ ಆಸ್ತಿ ಕೊಡ್ತೇನೆ. ಮಗ ಹೋದ, ಕಷ್ಟಪಟ್ಟ, ತಿಂಗಳು ಬಿಟ್ಕೊಂಡ್ ಬಂದ, ಅಪ್ಪ ಇದು ತಗೋ, ನಾನ್ ದುಡಿದಿರುವಂತ ಹಣ ಕೊಡ್ತಿದ್ದೇನೆ. ಅವಾಗ ಅಪ್ಪ
ನನ್ನ ಮಗ ಇವಾಗ ಸಿದ್ಧನಾಗಿದ್ದಾನೆ, ನನ್ನ ಮಗ ಇವಾಗ ರೆಡಿ ಆಗಿದ್ದಾನೆ, ಅವನಿಗೆ ಆಸ್ತಿಯನ್ನು ಕೊಡ್ತೇನೆ ಎಂಬುದಾಗಿ ಮಗನ ಮೇಲೆ ತಂದೆಗೆ ನಂಬಿಕೆ ಬರುವವರೆಗೂ ಆಸ್ತಿ ಕೊಟ್ಟಿಲ್ಲ. ನಂತರ ಕೊಟ್ಟ ಆಸ್ತಿ ಕೊಟ್ಟ. ದೇವರಿಗೂ ಕೂಡ ಪ್ರಿಯರೇ, ನಿಮ್ಮ ಮೇಲೆ ನಮ್ಮ ಮೇಲೆ ನಂಬಿಕೆ ಬರುವ ಲೆವೆಲ್ಗೆ ನಾವು ಬೆಳೆಯಬೇಕು, ಜೀವಿಸಬೇಕು, ನಂಬಿಗಸ್ತರಾಗಿ ದೇವರಿಗೋಸ್ಕರ ನಿಲ್ಲಬೇಕು. ಯಾಕಂತಂದ್ರೆ ಕರೆದಾತನು ನಂಬಿಗಸ್ತನು, ದೇವರ ನಂಬಿಗಸ್ತನೇ. ನಾವು ನಂಬಿಗಸ್ತರ. ದೇವರು ಅರ್ಹನೇ, ನಾವು ಅರ್ಹರ. ದೇವರು ಯೋಗ್ಯನೇ, ನಾವು ಯೋಗ್ಯರ. ಈ ದಿನ ದೇವರಿಗೋಸ್ಕರ ಇನ್ನೂ ಹೆಚ್ಚಾಗಿ ಬದುಕಬೇಕೆಂಬಂತ ಆ ಫೈರ್ ಇಲ್ಲಿರುವಂತವರಲ್ಲಿ ಬಂದು ದೇವರಿಗೆ ಶ್ರೇಷ್ಠವಾದ ಕೆಲಸಗಳನ್ನ ಮಾಡುವವರಾಗಿ ಇಲ್ಲಿರುವಂತ ನಾವೆಲ್ಲರೂ ಇರಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತಾ ಈ ನನ್ನ ಮಾತುಗಳನ್ನ ನಾನು ಮುಗಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯದ ಸಂದೇಶವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮಾತುಗಳನ್ನು ನಾವು ಕೇಳಿದ್ದೇವೆ ಕರ್ತನೆ. ನೀವು ನಮ್ಮನ್ನು ನಂಬಿದ್ದೀರಿ. ನೀವು ನಮ್ಮನ್ನು ನಂಬಿ ನಾವು ಕೇಳೋದಕ್ಕಿಂತ ಮೊದಲೇ ನಮಗೆ ಈ ಭೂಮಿಯನ್ನ, ಈ ಸೃಷ್ಟಿಯನ್ನ, ಸಮಸ್ತವನ್ನ ಮಾಡಿಕೊಟ್ಟಿದ್ದೀರಾ. ಆದರೆ ಕರ್ತನೆ, ನಾವು ನಿಮ್ಮನ್ನು ನಂಬುವುದರ ವಿಷಯದಲ್ಲಿ ಕೆಲವೊಮ್ಮೆ ಬಲಹೀನತೆಯಲ್ಲಿದ್ದೇವೆ ಕರ್ತನೆ. ನಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಬಲವಾಗಿ ದೃಢವಾಗಿ ನಂಬುವಂತೆ ಸಹಾಯ ಮಾಡಿ. ನಾವು ನಿಮ್ಮ ಬಳಿಗೆ ಬರುವಂತೆ ಸಹಾಯ ಮಾಡಿ. ನಾವು ನಿಮ್ಮ ಬಳಿಗೆ ಬರುವುದಾದರೆ ನೀವು ನಮ್ಮ ಬಳಿಗೆ ಬಂದು ಮಾಡುವಂತ ಆ ಸಮೃದ್ಧಿಯ ಬದುಕು ನಮಗೆ ಬೇಕು ಕರ್ತನೆ. ಆ ತೃಪ್ತಿಯ ಜೀವನ ನಮಗೆ ಬೇಕು ಕರ್ತನೆ. ಅನೇಕ ಭಕ್ತರನ್ನು ನಾವು ಸತ್ಯಪಥದಲ್ಲಿ ನೋಡಿದ್ದೇವೆ. ಅವರೆಲ್ಲರೂ ಸ್ವಾಮಿ ನಿಮ್ಮನ್ನು ನಂಬಿದವರು, ನೀವು ಅವರನ್ನು ನಂಬಿದವರು. ಇವತ್ತಿಗೂ ನಾವು ಅವರ ಬಗ್ಗೆ ಮಾತನಾಡಿಕೊಳ್ತಿದ್ದೇವೆ ಅಂತಂದ್ರೆ ಕಾರಣ ಅವರ ಮೇಲೆ ನಿಮಗಿರುವಂತ ನಂಬಿಕೆ, ನಿಮ್ಮ ಮೇಲೆ ಅವರಿಗಿರುವಂತ ನಂಬಿಕೆ. ಈ ಅನ್ಯೋನ್ಯತೆ ನಮ್ಮಲ್ಲಿಯೂ ಕಾಣುವಂತೆ ಸಹಾಯ ಮಾಡಿ. ಈ ನಂಬಿಕೆ ನಮ್ಮ ಬದುಕಲ್ಲೂ ಕಾಣಿಸುವಂತೆ ಕೃಪೆ ತೋರಿಸಿ ಕರ್ತನೆ. ಇಲ್ಲಿವರೆಗೂ ನಾವು ಬಂದಿದ್ದೇವೆ ಅಂತಂದ್ರೆ ನಿಮ್ಮ ಮಹಾಪ್ರೀತಿ ಕೃಪೆಯಿಂದ. ಈ ಮಾತುಗಳನ್ನ ಈ ದಿನದಲ್ಲಿ ನಾವು ಕೇಳುತ್ತಿದ್ದೇವೆ ಅಂತಂದ್ರೆ ನಿಮ್ಮ ಕೃಪೆಯಿಂದ ಸ್ವಾಮಿ. ಇನ್ನು ಮುಂದಾದರೂ ನಿಮಗೆ ಯೋಗ್ಯಕರವಾದಂತ ಮಕ್ಕಳಾಗಿ, ನಿಮ್ಮ ಚಿತ್ತವನ್ನು ನೆರವೇರಿಸುವಂತ ಮಕ್ಕಳಾಗಿ, ನಿಮ್ಮ ನಂಬಿಕೆಯನ್ನ ಹೊಂದುವಂತ ಅತಿ ಶ್ರೇಷ್ಠವಾದಂತ ಮಕ್ಕಳಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಿ ಕರ್ತನೆ. ನೀವು ನಂಬಿಗಸ್ತರು, ನೀವು ಕೈ ಬಿಡಲಿಲ್ಲ ಕರ್ತನೆ. ಇದುವರೆಗೂ ನಡೆಸಿದಂತ ದೇವರೇ ನಿಮಗೆ ವಂದನೆಗಳು. ಸೇರಿ ಬಂದಿರುವಂತೆಲ್ಲ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ. ಬಲಪಡಿಸಿ, ಕೇಳಿದಂತ ಮಾತುಗಳನ್ನು ಬಿಟ್ಟು ಬಿಡದೆ ಹೃದಯಗಳಲ್ಲಿ ಇಟ್ಟುಕೊಳ್ಳುವಂತೆ ಸಹಾಯ ಮಾಡಿ, ಇನ್ನೂ ಹೆಚ್ಚಾಗಿ ನಿಮಗೋಸ್ಕರ ಬೆಳೆಯುವಂತೆ ಕೃಪೆ ತೋರಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರು, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲ ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಆಮೇಲೆ ಆಮೇಲೆ. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆ.